ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಿನಿಮಾ ಅದೊಂದು ಕಾಲ್ಪನಿಕ ಜಗತ್ತು. ನಿಜ ಜೀವನದಲ್ಲಿ ಯಾವುದು ನಡೆಯೋದಿಲ್ವೋ ಅದನ್ನ ನಾವು ತೆರೆಯ ಮೇಲೆ ವೈಭವೀಕರಿಸಿ ಉತ್ಪ್ರೇಕ್ಷೆಯಿಂದ ಚಿತ್ರೀಕರಿಸಿದಂತಹ ಸಿನಿಮಾನ ಮನರಂಜನೆಗೋಸ್ಕರ ನೋಡಿ ಆಸ್ವಾದಿಸ್ತಿದ್ವಿ. ಸಿನಿಮಾ ಅಂದರೆ ಹಾಗೆ ನೋಡಿದ್ರೆ ಒಂದು ಸಿದ್ಧ ಸೂತ್ರ ಅಂತ ಹೇಳಬಹುದಪ್ಪ. ಈ ನಾಯಕ ನಾಯಕಿ ಅವರಿಬ್ಬರ ನಡುವೆ ಪ್ರೇಮಾಂಕುರ ಆಗೋದು, ಅದಕ್ಕೊಂದಷ್ಟು ವಿಘ್ನಗಳು ಅಡೆತಡೆಗಳು ಬರೋದು, ಅಥವಾ ಇನ್ನೊಬ್ಬ ನಾಯಕ ನಾಯಕಿ ತ್ರಿಕೋನ ಪ್ರೇಮ ಕಥೆ ಆಗಿರಬಹುದು. ಒಟ್ಟಿನಲ್ಲಿ ಅದೆಲ್ಲವನ್ನ ಮೆಟ್ಟಿ ನಿಂತು ಕ್ಲೈಮ್ಯಾಕ್ಸ್ನಲ್ಲಿ ಮದುವೆ ಆಗೋದು ಒಂದು ರೀತಿ ಸಿದ್ಧ ಸೂತ್ರ ಅಂತ ಹೇಳಬಹುದು. ಆದರೆ ಸಿನಿಮಾದ ಈ ಸಿದ್ಧ ಸೂತ್ರದಿಂದ ಹೊರಬಂದು ನಮ್ಮ ಪಕ್ಕದ ಮನೆಯಲ್ಲೇ ನಡೀತಾ ಇದೆಯೇನೋ ಅನ್ನೋ ಥರ, ಅಥವಾ ನಾವಿರುವಂಥ ಊರಿನಲ್ಲೇ ನಡೀತಾ ಇದೆ ಅನ್ನೋ ಥರ ಸಮಾಜದ ಜ್ವಲಂತ ಸಮಸ್ಯೆಗಳನ್ನಾಗಿರಬಹುದು, ವಾಸ್ತವಿಕತೆಯನ್ನು ಕಟ್ಟಿಕೊಡುವಂತಹ ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿದವರು ಇವತ್ತಿನ ನಮ್ಮ ಅತಿಥಿಯಾಗಿದ್ದಾರೆ. ತನ್ನೂರಿನ ಬಗ್ಗೆ ತನಗಿರುವಂಥ ಪ್ರೇಮ, ಒಲವು, ಪ್ರೀತಿ, ಭಕ್ತಿ, ಗೌರವ ಎಲ್ಲವನ್ನೂ ಕೂಡ ಹೇಗೆ ರಸಋಷಿ ಕುವೆಂಪು ಹೇಳ್ತಾರಲ್ಲ, ಹೋಗುವೆನು ನಾ ನನ್ನ ಒಲುಮೆಯ ಗೂಡಿಗೆ, ನನ್ನ ಅಂದರೆ ಮಲೆಯ ನಾಡಿಗೆ ಅಂತ ಹೇಳುವಂಥ ಸಾಲುಗಳನ್ನು ಇಲ್ಲಿ ನೆನಪಿಸ್ಕೊಳ್ಬೇಕು. ಯಾಕಂದರೆ ಈ ವ್ಯಕ್ತಿಯ ಅಂದರೆ ಮಲೆನಾಡಿನ ಪ್ರೇಮ ಹೇಗಿದೆ ಅಂತ ಹೇಳಿದ್ರೆ, ಮಾಡಿರುವಂಥ ಸಿನಿಮಾಗಳಲ್ಲಿ ಬಹುತೇಕ ಸಿನಿಮಾಗಳು ಕೂಡ ತನ್ನೂರಿನ ಅಕ್ಕಪಕ್ಕದಲ್ಲಿ ಚಿತ್ರಣ ಮಾಡ್ತಾ ತನ್ನೂರಿನ ಸೊಬಗನ್ನು ತೋರಿಸೋದ್ರ ಜೊತೆಗೆ ಅಲ್ಲಿನ ಸಂಸ್ಕೃತಿಯನ್ನು ಎತ್ತಿ ಹಿಡಿಯೋದು, ಜೊತೆಗೆ ನಾವು ಎಲ್ಲರೂ ಕೂಡ ಒಂದು ಈ ಭಾಗವನ್ನು ನೆನಪಿಸ್ಕೊಂಡಾಗ ಇದು ಕರ್ನಾಟಕದ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಾರೆ. ಅಂದರೆ ಇಡೀ ಒಂದು ಜಿಲ್ಲೆನ ನೆನಪಿಸ್ಕೊಂಡಾಗ ಅಂದರೆ ಅಂತಹ ಭಾಗದಲ್ಲಿ ಎಲ್ಲ ಒಳ್ಳೆ ವಿಚಾರಗಳನ್ನು ಇಟ್ಕೊಂಡು ಸಿನಿಮಾ ಮಾಡ್ತಾ ಸ್ಥಳೀಯ ಕಲಾವಿದರನ್ನು ಕೂಡ ಪರಿಚಯ ಮಾಡಿಕೊಡ್ತಾ ಹೊಸ ಹೊಸ ಪ್ರತಿಭೆಗಳಿಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಇವತ್ತು ಹೆಮ್ಮರವಾಗಿ ಬೆಳೆದು ನಿಂತಿದ್ದಾರೆ ಆ ಎಲ್ಲ ಕಲಾವಿದರು. ಅಂದರೆ ಹೀಗಿದ್ದಾಗ ನಾನೊಬ್ಬ ಬೆಳಿಬೇಕು ಅಂತಲ್ಲ, ನನ್ನೊಟ್ಟಿಗೆ ಎಲ್ಲರೂ ಕೂಡ ಬೆಳಿಬೇಕು ಅನ್ನುವಂಥ ತನ್ನ ಬದುಕಿನ ವಿಭಿನ್ನವಾದಂಥ ಪರಿಕಲ್ಪನೆಯಲ್ಲಿ ತಾನು ಆಯ್ಕೆ ಮಾಡಿಕೊಂಡದ್ದು ಸತ್ಯ, ನ್ಯಾಯ, ನೀತಿ ಇದೆಲ್ಲವನ್ನು ಕೂಡ ನಾನು ಹೇಳಿಯೇ ತೀರ್ತೀನಿ ಅಂತ ಹೇಳಿ ಇಷ್ಟೆಲ್ಲ ಸಾಧನೆ ಮಾಡಿದಂಥ ರಾಜ್ಯ ರಾಷ್ಟ್ರಮಟ್ಟದ ಪುರಸ್ಕಾರಗಳನ್ನು ಪಡೆದಂಥ ಈ ನಿರ್ದೇಶಕರ ಕಿರು ಪರಿಚಯವನ್ನ ಈಗ ನೋಡ್ಕೊಂಡು ಬರೋಣ ಬನ್ನಿ. ಕನ್ನಡ ಚಿತ್ರರಂಗ ಕಂಡ ಸಂವೇದನಾಶೀಲ ಬರಹಗಾರ, ಪ್ರತಿಭಾವಂತ ನಿರ್ದೇಶಕ ಕೋಡ್ಲು ರಾಮಕೃಷ್ಣ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕೋಡ್ಲು ಗ್ರಾಮದವರಾದ ರಾಮಕೃಷ್ಣ ಅವರು ಕನ್ನಡ ಚಲನಚಿತ್ರೋದ್ಯಮಕ್ಕೆ ಬಂದಿದ್ದು ಆಕಸ್ಮಿಕ. ಆದರೆ ದಿಗಂತ್, ಭಾವನಾ, ಗುರುಕಿರಣ್, ರಾಜೇಶ್ ಕೃಷ್ಣನ್, ಶಮಿತಾ ಮಲ್ನಾಡ್ ಅನೇಕ ಕಲಾವಿದರು, ಸಂಗೀತಗಾರರನ್ನು ಚಿತ್ರರಂಗಕ್ಕೆ ಪರಿಚಯಿಸಿದ ಕೀರ್ತಿ ಕೋಡ್ಲು ರಾಮಕೃಷ್ಣ ಅವರಿಗೆ ಸಲ್ಲುತ್ತದೆ. ಕನ್ನಡದ ಜನಪ್ರಿಯ ಕಾದಂಬರಿಗಳನ್ನು ಆಧರಿಸಿ ಸಿನಿಮಾಗಳನ್ನು ತಯಾರಿಸಿದ ಕೆಲವು ನಿರ್ದೇಶಕರಲ್ಲಿ ಕೋಡ್ಲು ರಾಮಕೃಷ್ಣ ಅವರು ಮುಂಚೂಣಿಯಲ್ಲಿದ್ದಾರೆ. 1989ರಲ್ಲಿ ತೆರೆ ಕಂಡ ಬಿಸಿಲು ಬೆಳದಿಂಗಳು ಇವರು ನಿರ್ದೇಶಿಸಿದ ಮೊದಲ ಚಿತ್ರ. ಮುರಳಿಗಾನ, ಅಮೃತಪಾನ, ಉದ್ಭವ, ಯಾರಿಗೂ ಹೇಳ್ಬೇಡಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಮಾರ್ಚ್ 22, ಕೋಡ್ಲು ರಾಮಕೃಷ್ಣ ಅವರು ನಿರ್ದೇಶಿಸಿ ಅನಂತ್ನಾಗ್ ಮುಖ್ಯ ಪಾತ್ರದಲ್ಲಿ ನಟಿಸಿದ ಜನಪ್ರಿಯ ಚಲನಚಿತ್ರಗಳು. ಕನ್ನಡ ಚಿತ್ರರಂಗದಲ್ಲಿ ದ್ವಾರಕೀಶ್ ಅವರ ನಂತರ ವಿದೇಶಗಳಲ್ಲಿ ಹಾಡುಗಳನ್ನು ಚಿತ್ರೀಕರಿಸಿದ್ದು ಕೋಡ್ಲು ರಾಮಕೃಷ್ಣ ಅವರು. ಮಕ್ಕಳ ಚಿತ್ರಗಳನ್ನು ನಿರ್ದೇಶಿಸಿ ಸೈ ಅನಿಸಿಕೊಂಡಿದ್ದಾರೆ. ಇವರ ನಿರ್ದೇಶನದಲ್ಲಿ ಸುಧಾರಾಣಿ, ರಾಮ್ ಕುಮಾರ್, ಸಿತಾರಾ ನಟಿಸಿದ ಕಾವ್ಯ ಸಿನಿಮಾ ಜನಮನ ಗೆದ್ದಿತ್ತು. ಯಾರಿಗೂ ಹೇಳ್ಬೇಡಿ, ತುಳು ಚಿತ್ರ ತುಡರ್, ಮಾನಸ, ಮಾರ್ಚ್ 22 ಚಿತ್ರಗಳಿಗೆ ರಾಜ್ಯ ಪ್ರಶಸ್ತಿ ದೊರಕಿದೆ. ಸರ್ಕಾರದ ವಿವಿಧ ಇಲಾಖೆಗಳ ಕುರಿತಾಗಿ 50ಕ್ಕೂ ಹೆಚ್ಚು ಸಾಕ್ಷ್ಯಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಹುಟ್ಟೂರು ತೀರ್ಥಹಳ್ಳಿ ಮೇಲಿನ ಪ್ರೀತಿ ಅಭಿಮಾನದಿಂದಾಗಿ ಅಲ್ಲಿನ ಪ್ರತಿಭೆಗಳನ್ನೇ ಬಳಸಿಕೊಂಡು ಹೊಸ ಪ್ರಯೋಗಕ್ಕೆ ಇದೀಗ ಮುಂದಾಗಿದ್ದಾರೆ. ಗಿರೀಶ್ ಕಾಸರವಳ್ಳಿಯವರೊಂದಿಗೆ ಜಂಟಿ ನಿರ್ದೇಶಕರಾಗಿ ಒಂದು ಸಿನಿಮಾದಲ್ಲಿ 2 ಕಥೆಗಳನ್ನು ಹೇಳಲು ಹೊರಟಿದ್ದಾರೆ. ಹಳ್ಳಿಯಿಂದ ಬಂದ ಗ್ರಾಮೀಣ ಪ್ರತಿಭೆಗಳನ್ನು ಪರಿಚಯಿಸಿ ಪೋಷಿಸಿದ ಕನ್ನಡದ ಖ್ಯಾತ ನಿರ್ದೇಶಕ ಕೋಡ್ಲು ರಾಮಕೃಷ್ಣ ಈ ವಾರದ ನಮ್ಮ ಅತಿಥಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಸರ್. ಸ್ವಾಗತ ಸರ್. ನಮಸ್ತೆ. ನಿಮ್ಮ ಇಡೀ ಬದುಕನ್ನು ಗಮನಿಸಿದಾಗ ನಿಮಗಿರೋ ಪ್ರೀತಿ, ಮಲೆನಾಡಿನ ಬಗ್ಗೆ ಇರುವಂಥ ಪ್ರೀತಿ ಇದೆಯಲ್ಲ ಸರ್, ಬಹುಶಃ ಪ್ರತಿಯೊಬ್ಬರಿಗೂ ಅವರವರ ಹುಟ್ಟಿದಂಥ ನೆಲವನ್ನು ಗಮನಿಸಿದಾಗ ಎಲ್ರಿಗೂ ಅಂಥದ್ದೇ ಪ್ರೀತಿ ಇರುತ್ತೆ. ಆದರೆ ಮಲೆನಾಡು ಅಂದಿದ ತಕ್ಷಣ ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ವಿಶ್ವವೇ ತಿರುಗಿ ನೋಡತ್ತಲ್ಲಿ. ಅಂದರೆ ಅಂಥ ಒಂದು ಸೊಬಗು, ರಮಣೀಯತೆ, ರಮ್ಯತೆ, ಜೊತೆಗೆ ಪ್ರಕೃತಿಯ ಸೌಂದರ್ಯ, ಜೊತೆಗೆ ಅಲ್ಲಿರುವ ಸಂಸ್ಕೃತಿ, ಇದೆಲ್ಲವೂ ಕೂಡ ನಿಮ್ಮ ಬದುಕಿನಲ್ಲಿ ಸರ್ ಈ ಒಂದು ಮಲೆನಾಡಿನ ಭಾಗ
ನಿಮ್ಮೂರು ಕೋಡ್ಲು, ತೀರ್ಥಹಳ್ಳಿ ಇವೆಲ್ಲವೂ ಕೂಡ ಎಷ್ಟು ಮಹತ್ತರವಾದಂಥ ಪ್ರಭಾವ ಬೀರಿದೆ ಸರ್? ನನ್ನ ದೃಷ್ಟಿಲಿ ನಾನೊಬ್ಬ ಮೂಲತಃ ಕನ್ನಡ ಲಿಟ್ರೇಚರ್ ಸ್ಟೂಡೆಂಟ್. ಏನಾದರೂ ನನಗೆ ಅದು ನಿಮ್ಮ ಊರ ಬಗ್ಗೆ ಒಂದು ಬರೀರಿ ಅಂತ ಏನಾದ್ರು ಒಂದು ಲೇಖನ ಕೊಟ್ಟರೆ, ಓಕೆ, ತೀರ್ಥಹಳ್ಳಿ ನನ್ನ ದೃಷ್ಟಿಲಿ ಕರ್ನಾಟಕದ ಕಾಶ್ಮೀರ. ನೀವಿಲ್ಲಿ ನಿಂತು ಯಾವ ಕಡೆ ನೋಡಿದ್ರೂ ನಿಮಗೆ ತೃಪ್ತಿ ಆಗುವಷ್ಟು ಪ್ಲೇಸಸ್ ಇದಾವಲ್ಲಿ. ಹೌದು ಹೌದು. ಮೇಲೆ ಗುಡ್ಡದ ಮೇಲೆ ಕೋಡ್ಲು ಗುಡ್ಡದ ಮೇಲಿದೆ, ಅಲ್ಲಿ ನಿಂತರೆ ನಿಮಗೆ ಒಳ್ಳೆಯ ಹೊಳೆ ಕೆರೆ ಕಾಣುತ್ತೆ, ಗುಡ್ಡ ಕಾಣುತ್ತೆ, ಸುಂದರವಾದ ತಾಣಗಳೆಲ್ಲ ಕಾಣುತ್ತೆ. ನಿಜ ಹೇಳ್ಬೇಕಾದ್ರೆ ತೀರ್ಥಹಳ್ಳಿ ಅಷ್ಟು, ಅದರಲ್ಲೂ ಕೋಡ್ಲು ಅಷ್ಟು, ಬರೀ ತೀರ್ಥಹಳ್ಳಿ ಮಾತ್ರ ನಾ ಹೇಳ್ತಾ ಇಲ್ಲ, ಕೋಡ್ಲು ಅಷ್ಟು ಸುಂದರವಾದ ಜಾಗ ಬಹುಶಃ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಭಾರಿ ಕಡಿಮೆ ಇರ್ಬೋದೇನ. ಬೇರೆ ಕಡೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಂತ ತಗೊಂಡಾಗ ಇದೇನೆ ಸರ್. ಓಕೆ, ಅಂದ್ರೆ ತೀರ್ಥಹಳ್ಳಿಗೆ ತುಂಬಾ ಹತ್ರ ಇದೆ ಸರ್. ಎಷ್ಟು ಕಿಲೋಮೀಟರ್? ಕೇವಲ 10 ಕಿಲೋಮೀಟರ್ ಅಷ್ಟೇ. 10 ಕಿಲೋಮೀಟರ್. ಸರ್, ಈಗ ಬಹಳಷ್ಟು ಜನರಿಗೆ ನಾವಿರುವಂಥ ಊರಾಗಿರಬಹುದು, ಪ್ರಕೃತಿ ಅಲ್ಲಿನ ಪರಿಸರದ ಪ್ರಭಾವ ಬಹಳಷ್ಟು ರೀತಿಯಲ್ಲಿ ಬೀರಿರುತ್ತೆ. ತಮಗೆ ಅಂದರೆ ಒಂದು ರೀತಿ ಸುಂದರ ಪರಿಸರ ಅನ್ನೋಂಥದ್ದು, ಪ್ರಕೃತಿ ಅನ್ನೋದು ಬಹುಶಃ ಆಗಲೇ ಕ್ಯಾಮ್ರಾ ಕಣ್ಣಿಂದ ನೋಡ್ತಾ ಇದ್ರ ಅಂತ ಝೂಮ್ ಹಾಕಿ ಈ ಒಂದು ಆಂಗಲ್ ಹೇಗೆ ಕಾಣುತ್ತೆ ಕಾರಣ ಇಲ್ಲದೆ ಇರ್ಬೋದು. ನಾನು ಓದಿದ್ದು ಮೈಸೂರಿನಲ್ಲಿ ಮಹಾರಾಜಾಸ್ ಕಾಲೇಜ್ನಲ್ಲಿ ಫೈನಲ್ ಇಯರ್ ಡಿಗ್ರಿ ಮಾಡಿದೆ. ನಂದು ಒಂದು ಕತೆ ಬೇರೆ ಥರ ಇದೆ. ಫಸ್ಟ್ 1 ಇಯರ್ ಒಂದೊಂದು ಕಡೆ ಓದಿದ್ದೀನಿ. ನಾನು PUC ಆದ ತಕ್ಷಣ ನಮ್ಮ ತಂದೆ ಬೇಡ, ದೂರ ಆಗುತ್ತೆ, 10 ಕಿಲೋಮೀಟ್ರ್ ನಡಿಬೇಕು, ಬೇಡ ಅಂದರು. ಅಷ್ಟೊತ್ತಿಗೆ ಕರೆಕ್ಟಾಗಿ ನಮ್ಮ ಅಣ್ಣ ಸಾಗರದಲ್ಲಿ ವರ್ಕ್ ಮಾಡ್ತಾಯಿದ್ರು, ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ. ಹಾಗೆ ಅವರೇ ಹೇಳಿದ್ರು, ಸಾಗರದಲ್ಲಿ ಒಳ್ಳೆ ಕಾಲೇಜ್ ಇದೆ, LB ಕಾಲೇಜು, ಬಾ. ಸರಿ ಅಂತ 1 ಇಯರ್ ಮಾಡ್ತಾ ಇರುವಾಗ ಇನ್ನೇನು 1 ಇಯರ್ ಆಯಿತು ಅಂದ್ಕೊಳ್ಳಿ ಅಣ್ಣನ ಎತ್ತಿ ಆಗುಂಬೆಗೆ ಹಾಕ್ಬಿಟ್ರು. ಅವಾಗೇನಾಯ್ತು, ಅನಿವಾರ್ಯವಾಗಿ ನಾನು ಮತ್ತೆ ತೀರ್ಥಹಳ್ಳಿಗೆ ಇರೋದೇ ಒಂದು ಬಸ್ ನಮ್ಮೂರಿಂದ. ಅದೇನೋ ಮಿಸ್ ಆಯ್ತು ಅಂದ್ರೆ ನಡ್ಕೊಂಡೆ ಹೋಗ್ಬೇಕು. ಅದನ್ನೂ ಪ್ರಯೋಗ ಮಾಡಿದೆ, ಒಂದು 8 ಎಷ್ಟೋ ಸರಿ ನಡ್ಕೊಂಡು ಹೋಗಿದ್ದು ಇದೆ. ಅದು ಆಗ್ತಾ ಇದ್ದಂತೆ ಏನಾಯ್ತು, ಅಯ್ಯೋ ಆ ಓಡಾಡೋದು ಎಲ್ಲ ನೋಡ್ತಿದ್ನಲ್ಲ, ಸಾಕಾಗೋಯ್ತು. ನನ್ನ ಫ್ರೆಂಡ್ ಹೇಳ್ದೆ, ಯಾಕೆ ಇಷ್ಟೆಲ್ಲ ಇದು ನಡ್ಕೊಂಡು ಹೋಗೋದು ಇದೆಲ್ಲದಕ್ಕಿಂತ ನೀನು ಯಾಕೆ ನಾನು ಸೀಟ್ ಕೊಡಿಸ್ತೀನಿ ಮೈಸೂರಿಗೆ ಬಾ. ನನಗೆ ಅವಾಗೊಂದು ಆಸೆ ಇತ್ತು, ಎಲ್ಲ ಅವಾಗ ಈ ಮೈಸೂರು ಮಹಾರಾಜಾಸ್ ಕಾಲೇಜಲ್ಲಿ ಓದೋದು ಅಂದರೆ ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಓದ್ದಂಗೆ. ಅವನು ಅಷ್ಟು ಸುಲಭವಾಗಿ ಹೇಳ್ತಾನಲ್ಲ ಅಂತ ಹೇಳಿ ನಾನು ಮೈಸೂರು ಮಹಾರಾಜಾಸ್ ಕಾಲೇಜಲ್ಲಿ ಫೈನಲ್ ಇಯರ್ ಡಿಗ್ರಿ ಮಾಡ್ತಾಯಿದ್ದೆ. ಮಾಡ್ತಿರುವಾಗ ಅಲ್ಲಿ ಪ್ರೀಮಿಯರ್ ಸ್ಟುಡಿಯೋ ಅಲ್ಲಿ ಹತ್ರ ಇರ್ತದೆ. ನಮಗೆಲ್ಲ ಅವಾಗ ಕ್ರೇಜ್, ಈ ಆರ್ಟಿಸ್ಟ್ ನೋಡಬೇಕು, ಅಲ್ಲಿ ಹೊರಗಡೆ ಹೋಗಿ ಕಾಯೋದು, ವಿಷ್ಣುವರ್ಧನ್ ಅನ್ನೋದು, ಅಣ್ಣವರು ಅನ್ನೋದು, ಹಿಂಗೇ ಆಗ್ತಾ ಇತ್ತು. ಕೆಲವು ಸರಿ ಏನಾಗೋದು, ನಾವು ಹಾಗೆ ನೋಡ್ತಾ ಇರುವಾಗ ಅಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ಗಳು ಬಂದು ಆ್ಯಕ್ಟ್ ಮಾಡ್ತೀರನ್ರೆ, ನಾವು ಆಶ್ಚರ್ಯ, ಏನಿದು ಆ್ಯಕ್ಟಿಂಗ್ ಇಷ್ಟು ಸುಲಭವಾಗಿ ಕರೀತಾರಲ್ಲ. ಒಳಗಡೆ ಕರ್ಕೊಂಡು ಹೋದ್ರೆ ಅವ್ರು ನಮ್ಮನ್ನ ಕೂರಿಸ್ತಾ ಇದ್ದಿದ್ದೇನು, ಒಂದು ಕ್ರೌಡ್ಗಳು ಬೇಕಾಗಿರುತ್ತಲ್ಲ, ಯಾವ್ದಾದ್ರು ಮದುವೆ ಸಮಾರಂಭ ಇರ್ಬೋದು ಅಥವಾ ಯಾವುದೋ ಪಾರ್ಟಿ ಹಾಲ್ ಇರ್ಬೋದು, ಅಲ್ಲಿ ಜನ ಬೇಕಾಗಿತ್ತು, ಅದನ್ನು ಕೂರಿಸೋದು. ನಮಗೆ ಅದೇ ದೊಡ್ಡ ಆ್ಯಕ್ಟಿಂಗು. ನಮ್ಮ ಆ ಫಿಲಮ್ ರೆಡಿ ಆಯಿತು ಅಂದ್ರೆ ನಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋಗ್ಬೇಕು. ಏನು ತಿಳ್ಕೊಂಡೆ, ನಾನು ಆ್ಯಕ್ಟ್ ಮಾಡಿದ್ದೇನೆ ಗೊತ್ತಾ. ಆಮೇಲೆ ಈ ಕೆಲ ಅಸಿಸ್ಟೆಂಟ್ ಡೈರೆಕ್ಟರ್ ನಿಮ್ಮ ಹೆಸರೇನ್ರಿ ಅನ್ನೋರು, ನಾವು ತಿಳ್ಕೊಳ್ಳೋದೇನು ನಮ್ಮ ಹೆಸರು ಅಲ್ಲಿ ಹಾಕಿರ್ತಾರೆ ಟೈಟ್ಲ್ ಕಾರ್ಡಲ್ಲಿ. ಇವ್ರು ಕರ್ಕೊಂಡು ಹೋಗೋದು, ಅಲ್ಲಿ ನೋಡಿದ್ರೆ ನೋಡಿ ಬಂತು 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 ಅನ್ನೋದು ಇಲ್ಲ, ಬೈಯೋರು. ನಿನ್ನ ಇದನ್ನು ತೋರ್ಸೋಕ್ಕೆ ಟಿಕೆಟ್ ಕೊಡ್ಸಿದೆ ಕರ್ಕೊ ಬಂದಿಯಲ್ಲ, ನಾಚಿಕೆ ಆಗಲ್ಲ ಅಂತ ಬೈಯೋರು. ಅಂದರೆ ಅವಾಗಿನಿಂದ ಒಂಚೂರು ಕಲೆಯ ಇದಿತ್ತು. ಈ ಮಧ್ಯದಲ್ಲಿ ತೀರ್ಥಹಳ್ಳಿಲಿ ಹೆಚ್ಚಿನ ಭಾಗ ಶೂಟಿಂಗ್ ಎಲ್ಲ ಆಗ್ತಾಯಿತ್ತು. ನಮ್ಮ ಗೀತಪ್ರಿಯದ್ದು ಒಂದು, ಅಲ್ಲೂ ಸಹ ಯಾವುದೋ ಒಂದು ಪಿಕ್ಚರ್ನಲ್ಲಿ ಗೀತಪ್ರಿಯದ್ದು ಯಾವುದೋ ಹೆಸರು ಮಾಡ್ತಿದ್ದೆ, ಒಂದು ಚಿಕ್ಕ ರೋಲ್ ಮಾಡಿದ್ದೆ. ಹಂಗಾಗಿ ಕಲೆ ಹುಚ್ಚೊಂದು ಚುಚೂರು ಇತ್ತು. ನಾನು ಡಿಗ್ರಿ ಮುಗಿಸ್ಕೊಂಡು ಬೆಂಗಳೂರಿಗೆ ಯಾವಾಗ ಬಂದೆ, ಬೆಂಗಳೂರಿಗೆ ಬಂದಾಗ ನಾನು VV ಪುರಂ ಲಾ ಕಾಲೇಜಲ್ಲಿ LLB ಮಾಡ್ತಾಯಿದ್ದೆ. ಬಟ್ ಅಲ್ಲಿ ಏನಾಗಿತ್ತು, ಬರೀ 2 hours ಕ್ಲಾಸಸ್. ಆಮೇಲೆ ನಾನು ಉಳ್ಕೊಂಡು ಮನೆಯವರು, ನಮ್ಮ ರಿಲೇಷನ್ನೇ ತೀರ್ಥಹಳ್ಳಿಯವರೇ, ಅವರು ಒಬ್ಬರ ಹತ್ರ ಕೆಲಸ ಕೇಳಿದ್ರು, ಎಲ್ಲ ಅವರಿಗೆ ಒಂದು ಪಾರ್ಟ್ ಟೈಮ್ ಕೆಲಸ ಕೊಡಿಸಿ ಯಾವ್ದಾದ್ರು. ಇದನ್ನು ಹೇಳೋಕ್ಕೆ ಕಾರಣ ಇದೆ. ಅವ್ರು ಹೇಳಿದ್ರು, ಪಾರ್ಟ್ ಟೈಮ್ ನಮ್ಮ ಸಿನಿಮಾದಲ್ಲಿ ಭಾರಿ ಕಷ್ಟ, ಒಂದು ಸಣ್ಣ ವರ್ಕ್ ಮಾಡಬೇಕಾದ್ರೂ ಹೋದ ಜನ್ಮದ ಸಂಸ್ಕಾರ ಇರಬೇಕು. ಆ ಥರ ಬಂದಾಗೆಲ್ಲ ಅದನ್ನೇ ಹೇಳೋದು, ಹೋಗ್ರಿ ನೀವು, ಒಂದು ಸಣ್ಣ ಕೆಲಸ ಕೊಡ್ಸೋಕ್ಕಾಗಲ್ಲ ನೀವು ಅಂತ ಅವ್ರು ಬೈಯೋರು. ಅವನು ಮತ್ತೆ ಅದನ್ನೇ ರಿಪೀಟ್ ಮಾಡೋನು. ನಾನು ಒಂದ್ಸರಿ ಅವ್ರ ಹತ್ರ ಚಾಲೆಂಜ್ ಮಾಡಿದೆ. ಅವ್ರ ಹೆಸರು ರಾಧಾಕೃಷ್ಣ ಅಂತ. ರಾಧಾಕೃಷ್ಣ ಅವರೇ, ನಾನು ತುಂಬ ದಿವಸದಿಂದ ನೋಡ್ತಾ ಇದ್ದೀನಿ, ನಿಮ್ಮ ದೃಷ್ಟಿಲಿ ಡಿಗ್ರಿಗಳಿಗೆ ಬೆಲೆನೇ ಇಲ್ಲ
ಅನ್ನೋ ದೃಷ್ಟಿಲಿ ಮಾತಾಡ್ತಾ ಇದ್ದೀರಾ. ಮುಂದೆ ಕೆಲಸ ಮಾಡೋಣ. ನಾನೀಗ ಸೆಕೆಂಡ್ ಇಯರ್ LLB ಓದ್ತಾ ಇದ್ದೀನಿ. ನನ್ನ ಎಜುಕೇಷನ್ ಇಲ್ಲೇ ನಿಂತರೂ ತೊಂದರೆ ಇಲ್ಲ. ನಾನು 5 ವರ್ಷದಲ್ಲಿ ಡೈರೆಕ್ಟ್ರಾಗಿ ತೋರಿಸ್ತೀನಿ. ಆಗ ಅಂದ್ಕೊಳ್ಳಿ ಅವ್ರು ಏನಂದ್ರು ಗೊತ್ತಾ, 5 ವರ್ಷದಲ್ಲಿ ಡೈರೆಕ್ಟರ್ ಆಗ್ತೀಯಾ? ಎಲ್ಲ ನೋಡಿದ್ರು. ನೀನೇನೋ ಡೈರೆಕ್ಟರ್ ಆದರೆ ನಿನಗೆ ಚೌಡಯ್ಯ ಮೆಮೋರಿಯಲ್ ಹಾಲ್ ಗೊತ್ತಾ? ಗೊತ್ತು, ಅಲ್ಲಿ ನಿಂಗೆ ಸನ್ಮಾನ ಮಾಡ್ತೀನಿ. ಅಲ್ಲಿಂದ ಶುರು ಆಯಿತು ಸರ್ ನನಗೆ. ಅವ್ರ ಮನೆಯಲ್ಲಿ ಅವ್ರ ಮಗಳು ಅವ್ರ ಮಗನು ಗೊತ್ತಾ ಚಾಲೆಂಜ್ ಮಾಡಿದ್ದೀರಾ ನೋಡಿ, ಅದೇನು ಜ್ಞಾಪಕ ಮಾಡಿ. ಆಮೇಲೆ ಹುಡ್ಕೊಂಡು ಹೊರಟೆ. ಅವಾಗ ಬಂಗಾರ ಜಿಂಕೆ ಪಿಕ್ಚರ್ ನಾಗಾಭರಣ ಅವ್ರದ್ದು ಆಗ್ತಾಯಿತ್ತು. ವಿಷ್ಣುವರ್ಧನ್, ಆರತಿ, ಭಾರತಿ. ಅವಾಗ ಯಾರ್ದೋ ಫ್ರೆಂಡ್ ಮೂಲಕ ಅಲ್ಲಿ ಕರ್ಕೊಂಡು ಹೋಗಿ ಮಧುಗಿರಲ್ಲಿ ಸೆಟ್ ಆಗ್ತಾಯಿದ್ರು. BKS ವರ್ಮಾ, S ರಾಮಚಂದ್ರ ಎಲ್ಲ ಇದ್ರು. ಅಲ್ಲಿ ಹೋದಾಗ ನಾಗಾಭರಣವ್ರು ಏನು ಮಾಡ್ತಾಯಿದ್ದೀರಾ? ನಾನು LLB ಮಾಡೋರು ಯಾಕ್ರಿ ಇಲ್ಲಿ ಬಂದಿದ್ದೀರಾ? ಇಲ್ಲ ಸರ್, ನಮ್ಗೆ ಅಟೆಂಡೆನ್ಸ್ ಪ್ರಾಬ್ಲಮ್ ಇಲ್ಲ. ನೀವು ಹೇಳ್ತೀರಾ ಆಮೇಲೆ ಎಕ್ಸಾಮ್ ಇದೆ, ಅದಿದೆ ಅದಿದೆ ಅಂತ. ಹೋಗ್ಲಿ ಹ್ಯಾಂಡ್ ರೈಟಿಂಗ್ ನೋಡಿ ಬರೆದ್ರು. ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿತ್ತು. ಇವ್ರನ್ನ ನಂಬರ್ ಬರೆದಿಟ್ಕೊ, ಮನೆ ನಂಬರು. ಅವಾಗೆಲ್ಲ ಏನು ಮೊಬೈಲ್ ಇರಲಿಲ್ಲ. ಮನೆ ನಂಬರ್ ಬರೆದಿಟ್ಕೊಂಡು ಏನು ಇಷ್ಟು ರೀತಿ ಕೇಳ್ತಾರಲ್ಲ ನೋಡೋಣ. ಆಯಿತು, 15 ದಿನ ಬಿಟ್ಟು ಬರಬೇಕು ನೀವು ಕೆಲಸಕ್ಕೆ ಅಂತ. ಮಧುಗಿರಿಗೆ ಬರಬೇಕು, ಹೊಟ್ಟಿಕೆರೆ ಅಂತ ಮಧುಗಿರಿ ಹತ್ರ. ಅಲ್ಲೊಂದು ಸೆಟ್ ಹಾಕಿದ್ರು. ದಾರಿ ಉದ್ದಕ್ಕೂ ಅವನು ಪ್ರೊಡಕ್ಷನ್ ಮ್ಯಾನೇಜರ್, ನನ್ನನ್ನು ಕರ್ಕೊಂಡು ಹೋದವನು. ಅದೇ ಪಿಕ್ಚರಿಗೆ ಪ್ರೊಡಕ್ಷನ್ ಮ್ಯಾನೇಜರ್. ವಾಪಸ್ ಬರುವಾಗ ದಾರಿ ಉದ್ದಕ್ಕೂ ನಂದು ಕನಸು ಏನು, ಇದು ಏನಿದು ಕೆಲವರಿಗೆ ಬಯಸದೇ ಬಂದ ಭಾಗ್ಯ ಅಂದಂಗೆ. ಒಂದು ಕಡೆ ಅವನ ಹತ್ರ ಚಾಲೆಂಜ್ ಮಾಡಿದ್ದೀನಿ. ಅದರಲ್ಲೂ ಸಿನಿಮಾದಲ್ಲಿ ಅಷ್ಟೇನು ಡೈರೆಕ್ಟ್, ಮುಂದೆ ಒಂದಿನ ಡೈರೆಕ್ಟ್ ಆಗೇ ಆಗ್ತೀನಿ ಅನ್ನಿಸ್ತು ನನಗೆ. ಹೆಂಗೆಂಗೋ ಮಾಡಿ ಮನೆಗೆ ಬಂದೆ. ಮನೆಗೆ ಬಂದ್ಕೊಳ್ಳೆ ಅವಾಗೆಲ್ಲ ಇಂಗ್ಲೆಂಡ್ ಲೆಟ್ರ್ ತಂದಿಟ್ಕೊಳ್ತೀನಿ. ಅವಾಗ ಯಾರಿಗಾರು ಏನೋ ಬರೀ ನನ್ನ ಫ್ರೆಂಡ್ಸ್ಗಳು 4-5 ಜನಕ್ಕೆ ಲೆಟ್ರ್ ಬರೆದ್ಬಿಟ್ಟೆ. ನಾನೀಗ LLBಯ ಜೊತೆಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಖ್ಯಾತ ನಿರ್ದೇಶಕ ನಾಗಾಭರಣ ಹತ್ರ ಬಂಗಾರದ ಜಿಂಕೆ ಅನ್ನೋ ಚಿತ್ರದ ಮೂಲಕ ಮಾಡ್ತಾಯಿದ್ದೀನಿ. ಇವತ್ತೆಲ್ಲ ನಾಳೆ ಖಂಡಿತವಾಗೂ ಡೈರೆಕ್ಟ್ರ್ ಆಗೇ ಆಗ್ತೀನಿ ಅಂತ ಒಂದು 5-6 ಪೋಸ್ಟ್ ಮಾಡಿಬಿಟ್ಟೆ. ಬೆಳಗ್ಗೆನೆ ರಾತ್ರಿ ಬರದೆ ಬೆಳಗ್ಗೆ ಪೋಸ್ಟ್ ಮಾಡಿದೆ. ಆ ಮನೆಯವ್ರು ಏನಂದರು, ನಿಮಗೊಂದು ರಿಜಿಸ್ಟ್ರ್ ಪೋಸ್ಟ್ ಬಂದಿದ್ರಿ. ರಿಜಿಸ್ಟ್ರ್ ಪೋಸ್ಟಾ? ಪೋಸ್ಟ್ ಮ್ಯಾನ್ ಹೇಳ್ದೆ 11 ಗಂಟೆಗೆ ಬರ್ತಾನಂತೆ. ಕಾಯ್ತಾ ಇದ್ದೆ, ಯಾವುದಪ್ಪ ನಂಗೆ ರಿಜಿಸ್ಟ್ರ್ ಪೋಸ್ಟು? ನಾನು ಮರ್ತು ಬಿಟ್ಟಿದ್ದೀನಿ. ನಾನೊಂದು ಬ್ಯಾಂಕ್ ಎಕ್ಸಾಮ್ ತೊಗೊಂಡಿದ್ದೆ, ಸಿಂಡಿಕೇಟ್ ಬ್ಯಾಂಕಲ್ಲಿ. ಅದು ರಿಟರ್ನ್ ಟೆಸ್ಟ್ ಆಗಿದೆ, ಓರಲ್ಲೂ ಆಗಿದೆ. ರಿಸಲ್ಟಿಗೆ ಕಾಯ್ತಾ ಇದ್ದೆ. ನೋಡ್ತೀನಿ ಲೆಟ್ರ್ ಬಂದಿದೆ, ರಿಜಿಸ್ಟ್ರ್ ಪೋಸ್ಟು. ಹೊಡೆದು ನೋಡಿದ್ರೆ ಸಿಂಡಿಕೇಟ್ ಬ್ಯಾಂಕ್ ಎನ್ನಾರ್ಪುರಕ್ಕೆ ಕ್ಯಾಶಿಯರ್ ಆಗಿ ಸೆಲೆಕ್ಟ್ ಆಗಿ ಅಪಾಯಿಂಟ್ಮೆಂಟ್ ಆರ್ಡ್ರ್ ಬಂದಿದೆ. 18 ದಿನನೇ ನಿಂತು ಏನು ಮಾಡಬೇಕೀಗ? ಒಂದು ಕಡೆ ಚಾಲೆಂಜ್, ಒಂದು ಕಡೆ ಎಲ್ಲರಿಗೂ ಪೋಸ್ಟ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ಗಳಿಗೆಲ್ಲ. ದಿನ ಎಲ್ಲ ಯೋಚನೆ ಮಾಡ್ತೀನಿ, ಏನು ಮಾಡೋದು ಅಂತ. ಕೊನೆಗೆ ನಾನೇ ಒಂದು ನಿರ್ಧಾರಕ್ಕೆ ಬಂದೆ. ಅದು ಯಾರು ತಪ್ಪು ತಿಳ್ಕೊಂಬೇಡಿ. ನಾನೇನು ಅಂದ್ಕೊಂಡೆ ಅಂದರೆ, ನನಗೇನು ಅನ್ನಿಸ್ತು ಅಂದರೆ, ಬ್ಯಾಂಕ್ ಎಂಪ್ಲಾಯಿ ಆದರೆ ಲಕ್ಷದಲ್ಲಿ ಒಬ್ಬ ಆಗ್ತೀನಿ. ಮ್ಯಾಕ್ಸಿಮಮ್ ಅಂದರೆ ನಾನು ರಿಟೈರ್ಡ್ ಆಗೋ ಟೈಮಿಗೆ AGM DGM ಏನಾದರೂ ಆಗ್ತೀನಿ. ಹೌದು. ಅದೇ ಸಿನಿಮಾ ಡೈರೆಕ್ಟರ್ ಆದರೆ 100ರಲ್ಲಿ ಒಬ್ಬ ಆಗ್ತೀನಿ. ಹೌದು. ಕಡಿಮೆ ತಾನೆ ಸಿನಿಮಾ ಡೈರೆಕ್ಟರ್ಗಳು. ಅವೆರಡೂ ಆಗಿಲ್ಲ ಅಂದರೆ ಯಾವಾಗೂ ಸೆಕೆಂಡ್ ಇಯರ್ ಮಾಡಿರೋದು LLB ಇದೆಯಲ್ಲ, ಅದನ್ನು ಕಂಟಿನ್ಯೂ ಮಾಡೋದು ಅಂತ ತಿಳ್ಕೊಂಡು ಆ ಅಪಾಯಿಂಟ್ಮೆಂಟ್ ಆರ್ಡ್ರನ್ನ ಹರಿದು ಹಾಕಿ, ನಾಗಾಭರಣ ಹೇಳಿದ್ರಲ್ಲ 15 ದಿನ ಬಿಟ್ಟು ಬನ್ನಿ ಅಂತ, ಅಲ್ಲಿ ಹೋಗಿ ಕೆಲ್ಸಕ್ಕೆ ಸೇರ್ಕೊ. ಹಾಗಾಗಿ ಈ ಇದರಲ್ಲಿ ಏನಂದ್ರೆ, ಸಿನಿಮಾದಲ್ಲಿ ಒಂದು ಸರಿ ಏನಾದ್ರು ಇಡ್ಲಿ ವಡೆ ತಿಂದುಬಿಟ್ರೆ ಸಿನಿಮಾದ್ದು ಬಿಟ್ಟು ಬರೋಕ್ಕೆ ಮನಸ್ಸು ಬರೋದಿಲ್ಲ ಅಲ್ಲ ಸರ್. ಹಾಗೆ ಮಾಡಿದೆ ಸುಮಾರು ಒಂದು 12 ಪಿಕ್ಚರಿಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡಿದೆ. ಇನ್ನೂ ಟೈಮ್ ಇತ್ತು. ಅವ್ರಿಗೆ 5 ವರ್ಷ ಹೇಳಿದ್ದೆ ನಾನು. 4 ವರ್ಷಕ್ಕೇ ಅದು 12 ಪಿಕ್ಚರ್ ಆಗಿತ್ತು. ಅವಾಗ ನನ್ನ ವರ್ಕ್ ಎಲ್ಲ ನೋಡಿ ಕೆಲವರೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗಲೇ ಹೇಳ್ತಿದ್ರು, ಏನಪ್ಪ ಡೈರೆಕ್ಷನ್ ಮಾಡ್ತೀನಿಯಾ ನೋಡು, ಮಾಡೋದನ್ನು ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅಂತ. ಕೊನೆಗೆ ಒಬ್ಬರು ಬಂದರು, ಪ್ರವೀಣ್ ಕುಮಾರ್ ಅಂತ ಒಬ್ಬ, ಮತ್ತು ವಸಂತ್ ಭಟ್ ಅಂತ. ಅವರು ಬಂದರು, ನೋಡಿರಿ ನಿಮ್ಮ ವರ್ಕು 2-3 ಕಡೆ ಸೆಟ್ಟಲ್ಲಿ ನೋಡಿದ್ದೀವಿ, ನಿಮ್ಗೇನಾದ್ರು ಕಾನ್ಫಿಡೆನ್ಸ್ ಇದೆ ಅಂದರೆ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ನಂದು ಅವಾಗ ಕೆಲವು ಕಂಡೀಷನ್ ಹಾಕಿದೆ. ಏನು, ನಾನು ಮಾಡಿದ್ರೆ ನಾವೆಲ್ ಬೇಸ್ಡೇ ಮಾಡೋದು, ಕಾದಂಬರಿ ಆಧಾರಿತನೇ ನಾನು ಮಾಡೋದು. ಯಾಕೆಂದರೆ ನಾನು ಲಿಟ್ರೇಚರ್ ಸ್ಟೂಡೆಂಟು.
ಒಳ್ಳೊಳ್ಳೆ ಕಾದಂಬರಿಗಳನ್ನೆಲ್ಲ ಓದ್ತಾ ಇದ್ದೆ ನಾನು. ಹ್ಮ್ ಹ್ಮ್ ಯಾವಾಗ ಅವಕಾಶ ಬಂತು ಅಂತ ಆಯಿತು, ನಾನು ನಾವೆಲ್ಲೇ ಮಾಡೋದು ಅಂತ ಆಯಿತು. ಅದಕ್ಕೆ ಅವ್ರು ಒಪ್ಕೊಂಡ್ರು, ಹ್ಮ್ ಹ್ಮ್ ನಮ್ಮದೇನು ಇದಿಲ್ಲ, ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಮಾಡಿ ಅಂತ. ಹ್ಮ್ ಅವಾಗ ಮಂಗಳಾ ಸತ್ಯನ್ ಅಂತ ಒಬ್ಬರು ಮೈಸೂರಿನವರು, ಅವ್ರದ್ದೊಂದು 2 ಕತೆ ಆಗಿತ್ತು ಅನ್ಸುತ್ತೆ ಸಿನಿಮಾ. ಹ್ಮ್ ಅವ್ರದ್ದೊಂದು ಆ ಮುಖ ಅಂತ ಒಂದು ಬುಕ್ ಇತ್ತು. ಓಕೆ ಆ ಮುಖ ಅದನ್ನು ಓದ್ದೆ ಚೆನ್ನಾಗಿದೆ. ಅಂದರೆ 97 ಪೇಜ್ ಬರೇ ಕಷ್ಟ ಕಷ್ಟ ಕಷ್ಟ. ಹ್ಮ್ ಅಪ್ಪ ಇಲ್ಲ, 2 ಹೆಣ್ಮಕ್ಳು, ಮಾತೆತ್ತಿದ್ರೆ ಕಷ್ಟ. ಹ್ಮ್ ಅದಿಷ್ಟು ಬಿಟ್ಟರೆ ಮುಂದೆ ಚೆನ್ನಾಗಿದೆ. ಹ್ಮ್ ಕೊನೆಗೆ ಅದನ್ನು ಮಾಡೋದು ಅಂತ ತೀರ್ಮಾನ ಆಯಿತು. ನಮ್ಮ ಪ್ರೊಡ್ಯೂಸರ್ಸ್ಗಳಿಗೆ ಹೇಳಿದೆ, ನಿಮಗೆ ಬಿಟ್ಟಿದ್ದು, ನೀವು ಸೆಲೆಕ್ಟ್ ಮಾಡಿದ್ರೆ ಹೋಗಿ ಮಾತಾಡ್ಕೊಬರೋಣ. ಹ್ಮ್ ಆಯಿತು. ಅದರ ಟೈಟ್ಲ್ ಚೇಂಜ್ ಮಾಡಿದೆ. ಅದಿಬ್ಬರು ಅಕ್ಕ ತಂಗಿರ ಕತೆ. ಹ್ಮ್ ಒಬ್ಬಳು ತುಂಬ ರಫ್ ಆಗಿರ್ತಾಳೆ, ಇನ್ನೊಬ್ಳು ತುಂಬ ಸಾಫ್ಟ್ ಆಗಿರ್ತಾಳೆ. ಆ ಸಾಫ್ಟ್ ಆಗಿರೋವಳಿಗೆ ಬೆಳದಿಂಗಳು ಅಂತ ಇಟ್ಟೆ, ಹ್ಮ್ ರಫ್ ಆಗಿರೋವಳಿಗೆ ಬಿಸಿಲು ಅಂತ ಇಟ್ಟೆ. ಹೌದು. ಅದು ಯಾರ್ಯಾರು ಮಾಡಿದ್ರು ಅಂದರೆ, ಬಿಸಿಲು ಬಂದು ಪದ್ಮಾ ವಾಸಂತಿ, ಹ್ಮ್ 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 ಬೆಳದಿಂಗಳು ಬಂದು ಸುಧಾ ಚಂದ್ರನ್. ಓಕೆ ಅವಾಗ ಅವಳದೊಂದು ಮಯೂರಿ ಅಂತ ಒಂದು ಪಿಕ್ಚರು ಸೂಪರ್ Popular. ಡೂಪರ್ ಆಗಿತ್ತು ಹೌದು, ತೆಲುಗಲ್ಲಿ. ಹೌದು. ನಾನು ಯಾವಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗಲೇ ನಾನೇನಾರು ಅಪ್ಪಿ ಡೈರೆಕ್ಟರ್ ಆದರೆ ಇವ್ರನ್ನೇ ಹಾಕ್ಕೊಂಡು ಮಾಡ್ಬೇಕು ನಾನು ಫಸ್ಟ್ ಪಿಕ್ಚರಿಗೆ. ಓ ಲೆಕ್ಕಲ್ಲಿ ನೋಡಿದ್ರೆ ಆ ಕ್ಯಾರೆಕ್ಟರ್ ಅವ್ರಿಗೆ ಶೂಟ್ ಆಗ್ತದೆ. ಸೂಟ್ ಆಗ್ತಾ ಇತ್ತು. ಹ್ಮ್ ಹ್ಮ್ ಸರಿ, ಹೆಂಗೆಂಗೋ ಅಪ್ರೋಚ್ ಮಾಡಿದೆ, ಬಾಂಬೆಗೆ ಹೋದೆ, ಅಪ್ರೋಚ್ ಮಾಡಿದೆ. ಹ್ಮ್ ಕತೆ ಅವರಿಗೂ ಕನ್ನಡದಲ್ಲಿ ಮಾಡಬೇಕು ಅಂತ ಆಸೆ ಇತ್ತು. ಕತೆ ಇಷ್ಟ ಆಯಿತು. ಅವಾಗೆಲ್ಲ ನೀವು ನಂಬ್ತೀರಾ, ಅವರು ರಮಣ್ ರೇಸನ್ ಕೇಳಿದ್ರೆ ಸುಸ್ತಾಗ್ಬಿಡ್ತೀರ. ಹ್ಮ್ 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 ಹೌದಾ 30,000. ಓ ಓ. ಅದರಲ್ಲಿ ಅವರು ಒಂದೇ ಒಂದು ಫ್ಲೈಟ್ ಚಾರ್ಜ್ ನಾವು ಕೊಡೋದು, ಓಕೆ ಬೇರೆ ಎಕ್ಸ್ಟ್ರಾ ಆದರೆ ಅವ್ರದ್ದು. ಅವ್ರದ್ದು. ಓ ಆ ಥರ ಮಾಡಿ ಬಂದರು. ಅವರು ಆ್ಯಕ್ಟ್ ಮಾಡಿದ್ರು. ನನ್ನ ಆಸೆಯಂತೆ ಫಸ್ಟ್ ಪಿಕ್ಚರೇ ನಾವೆಲ್ಲಿ ಬೇಸ್ಡ್ ಆಯಿತು. ಶ್ರೀಧರ್ ಮಾಡಿದರು, ಬಾಲಣ್ಣ ಶ್ರೀಧರ್ ಎಲ್ಲ ಮಾಡಿದ್ರು. ಹ್ಮ್ ಪಿಕ್ಚರು ಫಸ್ಟ್ ಪಿಕ್ಚರ್ ಆದ್ರೂ ಒಳ್ಳೆ ರಿವ್ಯೂ ಬಂತು, ಹ್ಮ್ ಹ್ಮ್ ತುಂಬ ಒಳ್ಳೆ ರಿವ್ಯೂ ಬಂತು. ಯಾರೊಬ್ಬರು ರೈಟ್ರು ಬರೆದಿದ್ರು, ಹ್ಮ್ ಯಾರಿಲ್ಲ, ನಾಗ್ತಳ್ಳಿ ಚಂದ್ರಶೇಖರ್, ತರಂಗಕ್ಕೆ ಕಾಲಮಿಸ್ಟ್ ಆಗಿದ್ರು ಅವರು. ಹ್ಮ್ 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 ಅವರು ಅದರಲ್ಲಿ ಬರೆದಿದ್ದು ನನಗೆ ಇನ್ನೂ ನೆನಪಿದೆ. ಮನೇಲಿ ಕೆಲವೆಲ್ಲ ಕಟ್ಟಿಂಗ್ಸ್ ಇಟ್ಟಿದ್ದೀನಿ. ಓಕೆ ಓಕೆ ನಿಮ್ಮ ಚಿತ್ರವನ್ನು ನೋಡಿದಾಗ ಪುಟ್ಟಣ್ಣನ ಚಿತ್ರ ನೋಡಿದ ಅನುಭವ ಆಯಿತು ಗ್ರೇಟ್ ಅಂತ ಬರೆದಿದ್ರು. ಗ್ರೇಟ್. ಒಂದ್ ಕಡೆ ಬ್ಯಾಂಕದ ಉದ್ಯೋಗ ಬಂದಿತ್ತು, ಇನ್ನೊಂದ್ ಕಡೆ LLB ಮಾಡ್ತಾ ಇದ್ರಿ. ಬಟ್ ಮನೇಲಿ ನೀವು ಸಿನಿಮಾ ಕಡೆಗೆ ಹೋಗಿದ್ದಕ್ಕೆ ಅವ್ರದ್ದೆಲ್ಲ ಹೇಗಿತ್ತು ಸರ್ ಒಪ್ಪಿಗೆ? ಅಲ್ಲ, ಅಪ್ಪನಿಗೆ LLB ಮಾಡಬೇಕು ಅನ್ನೋದು ಆಸೆ ಇತ್ತು. ಹ್ಮ್ ಅದರಿಂದ ಅದೇನು ಪ್ರಾಬ್ಲಮ್ ಆಗಲಿಲ್ಲ. ಓಕೆ ನಾನು LLBನೇ ಮಾಡ್ತಿರುವಾಗಲೇ ಒಂದು ಮದುವೆ ಆದೆ. ಹ್ಮ್ ಹ್ಮ್ ಅದಕ್ಕೊಂದು ಕಾರಣ ಇತ್ತು, ನಮ್ಮ ತಾಯಿದು ಹೆಲ್ತ್ ಇಶ್ಯೂ ಇತ್ತು. ಓಕೆ ಹಾಗಾಗಿ ಅವರು ಮದುವೆ ನೋಡಲೇಬೇಕು ನಿಂದು ಅಂತ ಕೂತ್ಕೊಂಡ್ರು. ಹ್ಮ್ ಹ್ಮ್ ಸರಿ ಆಯಿತು, ನಾನು ಮದುವೆ ಆಗ್ತೀನಿ, ಬಟ್ ಒಂದು ಕಂಡೀಷನ್, ಹಾ. ನಾನು ಮದುವೆ ಅಂತ ಆದರೆ ಕುವೆಂಪು ಅವ್ರದ್ದು ಮಂತ್ರಮಾಂಗಲ್ಯ. ಮಂತ್ರಮಾಂಗಲ್ಯ. ಹಾ ಅದಕ್ಕೆ ಯಾರಾದರೂ ಒಪ್ಪೋರಿದ್ರೆ ಕೇಳಿ ಬೇಕಾದ್ರೆ ಆಗ್ತೀನಿ. ಹಾ 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 ಓಕೆ ನಮ್ಮ ಅತ್ತಿಗೆ ಮೂಲಕವಾಗಿ ನನ್ನ ಮಿಸ್ಸಸ್ ತಾಯಿ ಪರಿಚಯ ಹ್ಮ್ ಹಾಗಾಗಾಯಿತು. ಅವ್ರಿಗೆ ಕೆಲವು ಕಂಡೀಷನ್ ಆಗ್ತದೆ ನೋಡಿ, ಮದುವೆ ಇನ್ವಿಟೇಷನ್ ಮಾಡ್ಸಂಗಿಲ್ಲ, ಹ್ಮ್ ಹ್ಮ್ ಮನೆಯಲ್ಲಿ ಹುಟ್ಟಿದ್ದ ಸೀರೆಯಲ್ಲೇ ಬರಬೇಕು. ಓ ಹಾಗಿದ್ರೆ ನಾನು ಆಗ್ತೀನಿ. ಹ್ಮ್ 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 ಕಾರ್ಗಿರೋ ಓಡಾಟ ಇಲ್ಲ, ಬಸ್ಸಲ್ಲಿ ಹತ್ಕೊ ಬರಬೇಕು. ನಾನು ಎಲ್ಲ ಯಾವ್ದ್ರಲ್ಲಿ ಹೋಗ್ತೇನೋ ಅದ್ರಲ್ಲಿ ಓಕೆ ಕೊನೆಗೆ ನೀವು ಏನು ಮಾಡ್ತೀರಿ, ಒಪ್ಕೊಂಡ್ರೆ ಎಲ್ಲ. ಹಂಗಾಗಿ ಮದುವೆನೂ ಸಹ ನಾನು ಮಂತ್ರಮಾಂಗಲ್ಯದಲ್ಲಿ ಆದೆ. ಓಕೆ ಓಕೆ ಆಮೇಲೆ ಅದೇನೋ ನಾನು ಮದುವೆ ಆದ ಗಳಿಗೆನೋ ಅದೇನೋ ಗೊತ್ತಿಲ್ಲ, ಹಾ. ಸತತವಾಗಿ ಪಿಕ್ಚರ್ಗಳು ಬಂದು ಹೌದು. ಬಿಸಿಲು ಬೆಳೆದಿಂಗಳು ಆದ ತಕ್ಷಣ ಹ್ಮ್ ಈ ನಂದು ಸೆಕೆಂಡ್ ಪಿಕ್ಚರು ಅದು ಸಣ್ಣ ಕತೆ. ಹಾ, ಹಾ. ಅದನ್ನ ನಾವು 48 ಅವರ್ಸಲ್ಲಿ ಶೂಟ್ ಮಾಡಿದ್ದು, ಓಹೋ ತುಳು ಪಿಕ್ಚರು. ಹಾ ತುಡರ್ ಅನ್ನುವಂಥದ್ದು. ಇಲ್ಲ. ತುಡರಗಿಂತ Late ಮುಂಚಿತ ರಾತ್ರಿ ಪಗಲ್ ಅಂತ, ಹಾ. ಹಾ ಅದರಲ್ಲೇ ಗುರುಕಿರಣ್ ಹೀರೋ ಆಗಿ ಮಾಡಿದ್ದು. ಹ್ಮ್ ಅದು 48 ಅವರ್ಸಲ್ಲಿ ಫುಲ್ ಪಿಕ್ಚರ್ ಮುಗಿಸಿದ್ದು. ಹ್ಮ್ 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 2 ಕ್ಯಾಮ್ರಾ ಇತ್ತು. ಹ್ಮ್ ಹ್ಮ್ ಅದಾಯಿತು. ಅದಾದಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಇಟ್ಕೊಂಡು ಒಂದು 5-6 ಜನ ಸೇರಿದಾಗ ಹ್ಮ್. ಒಂದು ಪಿಕ್ಚರ್ ಮಾಡೋಣ, ಓಕೆ ಎಷ್ಟು ಬೇಕಾಗುತ್ತೆ. ಅವಾಗೆಲ್ಲ ಕಡಿಮೆ ರೀ. ಡೈರೆಕ್ಟರ್ ರಮಣ್ ರೇಸನ್ 30,000 ಹ್ಮ್ ಲೆಕ್ಕಕ್ಕೆ. ನಾನು ಹೇಳಿದೆ ಫಿಲಮ್ ಮಾಡೋದ್ರೆ ಕಡಿಮೆ ಅಂದರೆ ಒಂದು 10 ಲಕ್ಷ ಬೇಕು, ಯಾಕೆಂದರೆ ನಂದು ಬಿಸಿಲು ಬೆಳೆದಂಗ್ಳು 6.5 ಲಕ್ಷದಲ್ಲಿ ಆಗಿತ್ತು. ಹ್ಮ್ 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 ನಾನು ಹೇಳಿದೆ ಸರಿ 10 ಲಕ್ಷ ಇದ್ದರೆ ಆಯಿತು, ಎಲ್ಲ 1 ಲಕ್ಷ ಹಾಕೋಣ, ನಿನ್ನ ಕಡೆ 2 ಕಣೋ, ನಿನ್ನ ಕಡೆ 2 ಅಂತ ಅಂದರು. ಎಲ್ಲ ಅಲ್ಲೇ ಇದಾಯಿತು. ಆಗೋಯ್ತು. ಓ ಕತೆ ಯಾವ್ದಾರು ಇದೆಯಾ ಅಂತ. ಹಾ ನಾನು ಕತೆ ಅಂದರೆ ಈ ಸರಿ ಕಾದಂಬರಿ ಬೇಡ, ಹಾ ನನ್ನ ಹತ್ರ ಒಂದು ನಾಟಕ ಓದಿದ್ದೀನಿ, ಓಕೆ ತುಂಬ ಕಡೆ ಪ್ಲೇ ಆಗ್ತಾಯಿದೆ, ಹಾ ಹಾ ಅದನ್ನು ಮಾಡಬೇಕು ಅಂತ ಇದ್ದೀನಿ. ನೀವಾಗೇ ಆಫರ್ ಕೊಡ್ತಿದ್ರಲ್ಲ, ಆ ಬಡ್ಜೆಟಲ್ಲಿ ಆಗಂಗಿದ್ರೆ 10 ಲಕ್ಷದಲ್ಲಿ ನೀವು ಹಾಕಂಗಿದ್ರೆ ಮಾಡೋಣ. ಯಾವುದು ನಾಟಕ? ಸ್ವಲ್ಪ ಹೊತ್ತು ಟೈಮ್ ಕೊಟ್ಟೆ, ಅವ್ರು ಹೇಳಲಿಲ್ಲ.
ನಾನು ಹೇಳಿದೆ ವೈಕುಂಠರಾಜ್ ಅವ್ರದ್ದು ಉದ್ಭವ. ವೈಕುಂಠರಾಜ್ ಅವ್ರ ಉದ್ಭವ ಅಂದ್ರೆ ಅವ್ರಿಗೆಲ್ಲರಿಗೂ ಇಷ್ಟ ಆಯಿತು. ಬಟ್ ಅವ್ರದ್ದು ಕಂಡು ಇದೇನಿತ್ತು ಅಂದರೆ ಜಾಸ್ತಿ ಆಗ್ತಿದೆಯಾ ಇಲ್ಲ ಉದ್ಭವ ಅಂದ್ಕೊಳ್ಳಿ ಏನು ಮಾಡಿದ್ರು ಅವರು, ಉದ್ಭವ ಏನೋ ಆಗ್ಬೋದು ಬಟ್ ಅದಕ್ಕೆ ಅನಂತ್ನಾಗೇ ಮಾಡ್ಬೇಕು ಆಗುತ್ತಾ. ಈ ಮಧ್ಯದಲ್ಲಿ ಏನಾಗಿದೆ, ಅನಂತ್ನಾಗ್ ಸರ್ ಜೊತೆ ನಾನು ಒಂದು ಪಿಕ್ಚರ್ ಮಾಡಿದ್ದೆ. ಆ್ಯಕ್ಚುಲಿ ಉದ್ಭವ ನನ್ನ 4ನೇ ಪಿಕ್ಚರು. 3ನೇದು ಯಾವುದು ಅಂದರೆ ಮುರಳಿಗಾನ ಅಮೃತಪಾನ ಅಂತ. ಅದು ಮ್ಯೂಸಿಕಲ್ ಪಿಕ್ಚರ್. ನನಗೆ ಮ್ಯೂಸಿಕ್ಕೇ ಗೊತ್ತಿಲ್ಲ, ಚಾಲೆಂಜ್ ಮೇಲೆ ಮಾಡಿದ್ದು. ನಾನು ಯಾವಾಗಲೂ ಆಗದಿರೋದ ಜಾಸ್ತಿ ಮಾಡೋಕ್ಕೆ, ಹಾಗಾಗಿ ನನ್ನ ಲೈಫಲ್ಲಿ ಕೆಲವು ಏರುಪೇರುಗಳು ಸಿನಿಮಾ ಮಾಡುವಾಗ ಆಗಿದೆ. ಪ್ರೊಡ್ಯೂಸ್ ಮಾಡೋಕ್ಕೆಲ್ಲ ಹೋಗಿ ಕೆಲವೆಲ್ಲ ನೋಡ್ತೀನಿ, ಈ ಕತೆ ಚೆನ್ನಾಗಿದೆ, ಯಾಕೆ ನಾನೇ ಮಾಡಬಾರ್ದು ಆ ಥರದ್ದೆಲ್ಲ. ಆ ಸಿನಿಮಾದು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ಅಲ್ಲ ಸರ್, ನೀವು ರಾಗಗಳನ್ನ ತಿಳ್ಕೊಂಡು ಅದನ್ನ ದೊಡ್ಡ ಕತೆ ಇದೆ, ನಿಮ್ಗೆ ಟೈಮ್ ಇದೆಯಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಏನಾಯ್ತು, ಒಬ್ರು ಪ್ರೊಡ್ಯೂಸರ್ ಬಂದ್ರು, ಅವರು ನಾವೆಲ್ ಮಾಡಬೇಕು, ಮ್ಯೂಸಿಕಲ್ ಪಿಕ್ಚರ್ ಮಾಡಬೇಕು, ಯಾರ್ದೋ ಮೂಲಕ ಬಂದರು. ಬಂದಾಗ ಏನಾಯ್ತು, ಪ್ರೊಡಕ್ಷನ್ ಮ್ಯಾನೇಜರ್ ಪ್ರಕಾಶ್ ಅನ್ನೋನು ಹೇಳಿದ್ರು, ರೀ ನೋಡ್ರಿ ಈ ಥರ ಒಬ್ರು ಪ್ರೊಡ್ಯೂಸರ್ ಇದ್ದಾರೆ, MP ಪ್ರಕಾಶ್ ಫ್ರೆಂಡ್ ಅವರು, ಅವ್ರು ಫಿಲಮ್ ಮಾಡಬೇಕಂತೆ, ಯಾವ್ದಾದ್ರು ನಾವೆಲ್ಸ್ ನೀವು ಓದಿದ್ರಲ್ಲಿ ಯಾವ್ದಾದ್ರು ಇದೆಯಾ? ಅವಾಗೆಲ್ಲ ನಾನು ಒಂದು ಥರದಲ್ಲಿ ಇದಾಗಿದ್ದೆ, ಬರೀ ನಾವೆಲ್ಲೇ ಮಾಡ್ತೀನಿ ಅಂತ ಎಲ್ಲ ಇಂಟರ್ವ್ಯೂನಲ್ಲೆಲ್ಲ ಹೇಳ್ಕೊಬಿಟ್ಟಿದೆ. ಅವಾಗ ಒಂದು ಸ್ವಲ್ಪ ಈ ನಾವೆಲ್ನ ಇಷ್ಟಪಡೋ ಪ್ರೊಡ್ಯೂಸರ್ಸ್ಗಳು ಜಾಸ್ತಿ ಇದೆ. ಒಂದು ಕಡೆಯಿಂದ ಪುಟ್ಟಣ್ಣವ್ರು ಇರ್ಬೋದು, ಒಂದು ಕಡೆ KV ಜಯರಾಮ್, ಒಂದು ಕಡೆ ದೊರೆ ಭಗವಾನ್, ಇವರೆಲ್ಲ ನಾವೆಲ್ಲೂ ಅಂದ್ರೆ ಜನ ಇಷ್ಟಪಡ್ತಾ ಇದ್ರು. ಸರಿ, ಯಾವಾಗ ಮುರಳಿ ಇದು ಮ್ಯೂಸಿಕಲ್ ಪಿಕ್ಚರ್ ಮಾಡಬೇಕು ಅಂದ್ರೆ ನಾನು ಹೇಳಿದ್ ನನ್ನ ಹತ್ರ ಒಂದು ಒಳ್ಳೆ ಕತೆ ಇದೆ. ಸರಿ, ಕರ್ಕೊಂಡೋದು ಪ್ರೊಡ್ಯೂಸರಿಗೆ ಪರಿಚಯ ಮಾಡಿಸೋದು. ಅವರು ಕತೆ ಏನೋ ಚೆನ್ನಾಗಿದೆ, ಯಾರನ್ನ ಹಾಕೋ ಮಾಡ್ಬೇಕಂತ ಇದ್ದೀರಾ? ನಾನು ಅನಂತ್ನಾಗ್ ಸರ್ ಹಾಕೋ ಮಾಡೋಣ ಅಂತ ಇದ್ದೀನಿ. ಓಕೆ, ಬಟ್ ನಿಮಗೆ ಮ್ಯೂಸಿಕ್ಕೇ ಗೊತ್ತಿಲ್ಲಲ್ಲ, ಹೆಂಗೆ ಮಾಡ್ತೀರಾ ಆ ಥರ ಕೇಳಿದ್ರು. ಅನಂತ್ನಾಗ್ ಓಕೆ ಅಂದರು, ಮ್ಯೂಸಿಕ್ ಪಿಕ್ಚರ್ ಪ್ರೊಡ್ಯೂಸ್ ಮಾಡೋಕ್ಕೂ ಓಕೆ ಅಂತಿದ್ದಾರೆ, ನಿನಗೆ ಮ್ಯೂಸಿಕ್ ಗೊತ್ತಿಲ್ಲಲ್ಲ. ಇಲ್ಲ ಸರ್, ನಂಗೆ ಮ್ಯೂಸಿಕ್ ಗೊತ್ತಿದೆ. ಹೇಗೆ? ನನ್ನ ತಾಯಿ ಮ್ಯೂಸಿಕ್ ಟೀಚರ್ ಸರ್ ಅಂದೆ. ನನ್ನ ತಾಯಿ ಓದೇ ಇಲ್ಲ, ಮ್ಯೂಸಿಕ್ ಟೀಚರ್ ಅಂತ ಸುಳ್ಳು ಹೇಳಿದೆ. ಹೌದಾ ಅಂತ ಒಂಚೂರು ಯೋಚನೆ ಮಾಡಿದ್ರು, ಮುಖ ನೋಡಿದ್ರು. ಸರಿ, ಹಾಗಾದರೆ ಈ ಸ್ಕ್ರಿಪ್ಟ್ ವರ್ಕ್ ಯಾರ ಕೈಲಿ ಮಾಡಿಸ್ತೀನಿ ಅಂತ ಇದ್ರು. ನಾನು ಹೇಳಿದೆ ಕಣ್ಗಾಲ್ ಪ್ರಭಾಕರ್ ಶಾಸ್ತ್ರಿಗಳ ಹತ್ರ, ನನಗೆ ತುಂಬ ಇಂಥ ಕತೆಗಳಿಗೆಲ್ಲ ಅವ್ರು ಕರೆಕ್ಟು, ನಿಮಗೆಲ್ಲ ಒಪ್ಕೊಳ್ತಾರ? ಅವ್ರ ಮಗ ನನ್ನ ಫ್ರೆಂಡು, ಅವರು ಪುರುಷೋತ್ತಮ್ ಕಣ್ಗಾಲ್ ಅಂತ ಕರ್ನಾಟಕ ಬ್ಯಾಂಕಲ್ಲಿದ್ದಾರೆ. ಆಯಿತು, ಸೀದಾ ಪುರುಷೋತ್ತಮ್ನ ಅಪ್ರೋಚ್ ಮಾಡಿದೆ. ಪುರುಷೋತ್ತಮ್, ಒಂದು ಆಫರ್ ಬಂದಿದೆ ನನಗೆ, ಅದೀಗ ನಿಮ್ಗಳ ಕೈಯಲ್ಲಿದೆ. ಏನು ಸರ್ ಹೇಳಿ ಸರ್? ಏನಿಲ್ಲ, ನಮ್ಮ ಪ್ರೊಡ್ಯೂಸರ್ ಹತ್ರ ನಾನು ಮ್ಯೂಸಿಕ್ ಗೊತ್ತಿದೆ ಅಂತ ಹೇಳ್ಬಿಟ್ಟಿದ್ದೀನಿ. ಈಗ ಏನಾರು ಈಗ ನಿಮ್ಮ ತಂದೆ ಆಗಲಿ ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಕೇಳಿದಾಗ ಅವ್ರಿಗೆ ಸಮಾಧಾನ ಮಾಡೋಕ್ಕೆ ಒಂದು ಸ್ವಲ್ಪ ರಾಗಗಳ ಬಗ್ಗೆ ಬೇಕು. ನಮ್ಮ ಮನೇಲಿ ಇದ್ರ ಕ್ಲಾಸ್ ನಡೀತಾ ಇದೆ ಮೇಲ್ಗಡೆ, ನಿಮ್ಗೇನು ಬೇಕು? ಏನು ಸರ್, ಡ್ಯೂಯೆಟ್ಟಿಗೆ ಒಂದು 2 ಟ್ಯೂನ್ ಬೇಕು ಅಲ್ವಾ? ಕಚೇರಿ ಮಾಡ್ತಿದ್ರೆ ಕಚೇರಿಗೆ ಬೇಕು, ಇದು ಕಾಂಪಿಟೇಷನ್ ಸಾಂಗಿಗೆ ಬೇಕು. ಸೀದಾ ಕರ್ಕೊಂಡು ಹೋದ್ರು, ಅವ್ರನ್ನ ಪರಿಚಯ ಮಾಡಿಸಿದ್ರು. ನಾನು ಹೇಳಿದೆ, ಈ ಸಿನಿಮಾದಲ್ಲಿ ಡ್ಯೂಯೆಟ್ ಸಾಂಗ್ ಬರುತ್ತಲ್ಲ, ಅದೆಲ್ಲ ಯಾವ ರಾಗದಲ್ಲಿ ಮಾಡ್ತಾರೆ? ಅವಾಗ ಮೋಹನ ರಾಗದಲ್ಲಿ ಜಾಸ್ತಿ ಮಾಡ್ತಾರೆ ಅಂತ ನನಗೆ ಬಂತು. ಈ ಕಚೇರಿ ಸಾಂಗ್ ಎಲ್ಲ ಯಾವ್ದ್ರಲ್ಲಿ ಮಾಡ್ಬೋದು? ಕಲ್ಯಾಣಿ ರಾಗದಲ್ಲಿ ಮಾಡ್ಬೋದು. ಕಚೇರಿ ಸಾಂಗ್ ಒಂದು 2-3 ಬರ್ತಾ ಇತ್ತು. ಅನಂತ್ನಾಗ್ ಸರ್ ಕಚೇರಿಯಲ್ಲಿ ಒಂದು 3-4 ಕಚೇರಿ ಮಾಡ್ತಾರೆ. ಒಂದು ಗುರು ಶಿಷ್ಯರ ನಡುವೆ ಒಂದು ಸಾಂಗ್ ಇದೆ, ಅದು ಯಾವ್ದ್ರಲ್ಲಿ ಮಾಡ್ಬೋದು? ಹಿಂದೋಳ ರಾಗದಲ್ಲಿ ಮಾಡ್ಬೋದು. ಈಗ ನನಗೆ ಬೇಕಾಗಿದ್ದೆಲ್ಲ ಬಂತ, ಸೀದಾ ಹೋದೆ ಪ್ರಭಾಕರ್ ಶಾಸ್ತ್ರಿಗಳಿಗೆ ಹತ್ರ ಹೋದೆ. ಅವ್ರು ಭಾರಿ ಮುಂಗೋಗ್ಬೇಕು. ಪ್ರಭಾಕರ್ ಶಾಸ್ತ್ರಿಗಳು ತಮ್ಮನಿಗೆ ಬೈಯೋರು, ಎದೋಗ್ ಅಂತ ನನ್ನ ಎದುರುಗಡೆನೇ ಹೇಳಿದರು. ಸರಿ ಸರ್, ಈ ಥರ ಮ್ಯೂಸಿಕ್ ಪಿಕ್ಚರ್ ಮಾಡ್ತಾ ಇದ್ದೀನಿ. ಮ್ಯೂಸಿಕ್ ಪಿಕ್ಚರ್ ಮಾಡ್ತೀನಿ ಅಂತೀಯಾ? ನಿನಗೆ ಮ್ಯೂಸಿಕ್ ಬರುತ್ತೇನೆಯಾ? ಸ್ವಲ್ಪ ಬರುತ್ತೆ. ಸರಿ, ಕತೆ ಏನು? ಬುಕ್ಕು ಕೊಟ್ಟಿದ್ದೆ, ಕತೆನೂ ಹೇಳಿದೆ. ಎಲ್ಲೆಲ್ಲಿ ಸಾಂಗ್ ಬೇಕು ಅಂದ್ಕೊಂಡಿದೀಯಾ? ಸರ್, ಇಲ್ಲಿ 2 ಡ್ಯೂಯೆಟ್ ಬರುತ್ತೆ. ಡ್ಯೂಯೆಟ್ಟು ಯಾವುದ್ರಲ್ಲಿ ಮಾಡ್ಬೇಕಂತ ಇದೆಯಾ? ಡ್ಯೂಯೆಟ್ಟು ನಾನು ಕೇಳಿದಂತೆ ಎಲ್ಲ ಮೋಹನ್ ರಾಗದಲ್ಲಿ ಮಾಡ್ತಾರೆ, ಅದರಲ್ಲಿ ಮಾಡ್ಬೋದಲ್ಲ? ಮಾಡ್ಬೋದು ನೋಡಿ, ವಿಜಯ ಭಾಸ್ಕರ್ನ ಕೇಳು ಒಂದು ಮಾತು ಅಂದ್ರು. ಆಮೇಲೆ ಇದೇ ಥರದಲ್ಲಿ ಅಲ್ಲಿ ಗೆದ್ದೆ, ಸುಮ್ಮನೆ ಎಳಿಯೋದು ಯಾಕೆ, ಅಲ್ಲಿ ಗೆದ್ದೆ. ವಿಜಯ್ ಭಾಸ್ಕರ್ ಮುಂದೆ ಕೂತಿದ್ದೀವಿ, ಯಾರ್ಯಾರು? ನಾನು, ನಮ್ಮ ಪ್ರೊಡ್ಯೂಸರು ಪ್ರಭಾಕರ್ ಶಾಸ್ತ್ರಿಗಳು, ವಿಜಯ್ ಭಾಸ್ಕರ್. ಎಲ್ಲ ಕತೆ ಹೇಳಾಯ್ತು. ಡೈರೆಕ್ಟ್ರೇ, ಈಗ ಎಷ್ಟು ಸಾಂಗ್ ಅಂದ್ಕೊಂಡೆ? ಸರ್, ಒಟ್ಟು 6 ಸಾಂಗು ಸರ್. ಡ್ಯೂಯೆಟ್ ಎಷ್ಟು? 2. ಯಾವುದ್ರಲ್ಲಿ ಮಾಡ್ತೀರಾ? ಹೇಳಿದ್ನಲ್ಲ, ಕಲ್ತಿದ್ನಲ್ಲ, ಅದನ್ನು ಹೇಳಿದೆ.
ಸರ್ ಬೇರೆ ಅಲ್ಲೂ ಹೇಳಲಿಲ್ಲ, ಡೈರೆಕ್ಟಾಗಿ ಹೇಳಲಿಲ್ಲ ಸರ್. ನೀವೇ ಹೇಳಿ ಸರ್, ನಮ್ಗೆ ಅಷ್ಟು ನಾಲೆಡ್ಜ್ ಇಲ್ಲ. ಹೇಳ್ರಿ ಮೊದಲು ಹೇಳಿ, ಅದೇನಾದ್ರು ನನಗೆ ಸಮಾಧಾನ ಆಗದಿದ್ದಾಗ ನಾನು ಬೇರೆ ಹೇಳ್ತೀನಿ. ನಾನು ಹೇಳ್ರಿ, ಅದಕ್ಕೆ ಯಾಕ್ರಿ ಮೋಹನ್ ರಾಗ ಫಸ್ಟ್ ಕ್ಲಾಸ್ ಮಾಡು, ಮೋಹನ್ ರಾಗದಲ್ಲೇ ಮಾಡಬೇಕು ಅಂತ. ಸರಿ, ಇನ್ನೊಂದು ಅದನ್ನು ಅದರಲ್ಲೇ ಮಾಡ್ಬೋದಲ್ಲ ಸರ್, ಮಾಡೋಣ, ಅದಕ್ಕೇನಂತೆ ಕಚೇರಿ ನೀವು ಹೇಳಿ ಸರ್, ನನಗೆ ಯಾಕೆ ಸರ್, ನನಗೆಲ್ಲ ಸ್ವಲ್ಪ ಗೊತ್ತಿದೆ ಸರ್, ಹೇಳ್ರಿ, ಆಮೇಲೆ ನಾನು ಯೋಚನೆ ಮಾಡ್ತೀನಿ. ಸರ್ ಬೈಬೇಡಿ, ಇಲ್ಲ ಹೇಳ್ರಿ, ಪ್ರೊಡ್ಯೂಸರ್ ಕಡೆ ನೋಡಿ ಹೇಳ್ರಿ ಅಂತ. ಅವ್ರಿಗೆ ಖುಷಿ ಏನಂದ್ರೆ ಡೈರೆಕ್ಟ್ರಿಗೆ ಸ್ವಲ್ಪ ಮ್ಯೂಸಿಕ್ ಬಗ್ಗೆ ಗೊತ್ತಿದೆ, ನಾಲೆಡ್ಜ್ ಇದೆ. ಸರಿ ಆಯ್ತು. ಆಮೇಲೆ ಸರ್ ಕಲ್ಯಾಣಿ ರಾಗ ಬೆಸ್ಟ್ ರೀ, ನೀವು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಯಾರ ಹತ್ರನೋ ಒಳ್ಳೆಯವ್ರ ಹತ್ರನೇ ಮ್ಯೂಸಿಕ್ ಕಲ್ತಿದ್ದೀರಾ, ನನ್ನ ಮುಂದೆ ನಾಟಕ ಆಡ್ತಿದ್ದೀರಾ ಅಂದರು. ಸರ್ ಒಳ್ಳೆ ಚಾಯ್ಸು ಸರ್, ನಿಮ್ಮ ಡೈರೆಕ್ಟರ್ನ ಸೆಲೆಕ್ಟ್ ಮಾಡಿರೋದು ಅಂತ ಪ್ರೊಡ್ಯೂಸರ್ಗೆ ಹೇಳ್ತಾ ಇದ್ದಾರೆ. ಕೊನೆಗೆ ಫೈನಲ್ ಯಾವುದು, ಹಿಂದೋಳ ರಾಗ. ಹಿಂದೋಳ ತಾರಾ ಮತ್ತು ಅಶ್ವಥ್ ಮಧ್ಯದಲ್ಲಿ ಒಂದು ಕಾಂಪಿಟೇಷನ್ ಸಾಂಗು, ಅದು ಧರ್ಮಸ್ಥಳದಲ್ಲಿ ನಡೆಯುತ್ತೆ. ನಾವು ಧರ್ಮಸ್ಥಳದಲ್ಲೂ ಅದು ಶೂಟ್ ಮಾಡಿದ್ದು. ಯಾಕೆ ಕಾರಣ ಏನಂದರೆ ಅದು ಮಂಜುವಾಣಿಯಲ್ಲಿ ಪಬ್ಲಿಷ್ ಆಗಿತ್ತು. ಹಾಗೆ ಸ್ವಾಮೀಜಿಗಳು ಅಲ್ಲಿ ಇದು ಧರ್ಮಾಧಿಕಾರಿ ನಮ್ಮ ಹೆಗಡೆಯವ್ರನ್ನ ಕೇಳಿದಾಗ ಮಾಡ್ಕೊಳ್ಳಿ, ಕೆಲವು ಲಿಮಿಟೇಷನಲ್ಲಿ ಕೆಲವೆಲ್ಲ ಶೂಟ್ ಮಾಡಿ ಅಂದಿದ್ರು, ಮಾಡಿದ್ದು. ಸರಿ, ಹೀಗಾಗಿ ಏನೂ ಮ್ಯೂಸಿಕ್ ಗೊತ್ತಿದೆ ಅಂತ ಹೇಳಿ ಒಂದು ಮ್ಯೂಸಿಕಲ್ ಪಿಕ್ಚರ್ ಮಾಡಿದೆ. ಅದರಲ್ಲಿ ಮ್ಯೂಸಿಕ್ ಡೈರೆಕ್ಟ್ರಿಗೆ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಬಂತು. ಜೊತೆಗೆ ವಿಜಯ ಭಾಸ್ಕರ್ಗೆ ಒಂದು ಸುರ್ಸಿಂಗಾರ್ ಸಂಸದ್ ಅಂತ ಒಂದು ಸಂಸ್ಥೆ ಇದೆ, ಅದರಲ್ಲಿ ಒಂದು ಅವಾರ್ಡ್ ಕೊಡ್ತಾರೆ. ಅದು ನ್ಯಾಷನಲ್ ಅವಾರ್ಡಿಗಿಂತ ದೊಡ್ಡದು, ಈ ಮಲೆಯ ಮಾರುತಕ್ಕಿಂತ ದೊಡ್ಡದಂತೆ ಅದು ವಿಜಯ ಭಾಸ್ಕರ್ಗೆ ಬಂತು. ಹೀಗೆ ಗೊತ್ತಿಲ್ದಿದ್ದವನು ಏನೇನೋ ಮಾಡಕ್ಕೆ ಹೋಗಿ ಇದಾಯ್ತು. ತಾವು ನಿರ್ದೇಶಿಸಿದ ಚಿತ್ರಗಳಲ್ಲಿ ಕಥಾವಸ್ತು ಬಗ್ಗೆ ಒಂದು ಅರ್ಥ ಆಯ್ತು. ಯಾಕಂದ್ರೆ ತಾವು ಕಾದಂಬರಿಗಳು ತುಂಬಾ ಪ್ರಭಾವ ಬೀರುವಂಥದ್ದು, ಕಾದಂಬರಿಯ ಕಥಾವಸ್ತು ತೆಗೆದುಕೊಳ್ಳೋದು. ಅದೇ ಥರ ನಾಯಕನ ಬಗ್ಗೆ ಅಂದ್ರೆ ಅಲ್ಲಿ ಏನು ಜಾಸ್ತಿ ಬಿಲ್ಡಪ್ ಇಲ್ಲ. ನಾಯಕ ಅಂದ್ರೆ ಪರ್ಫೆಕ್ಟ್ ಅಲ್ವೇ ಅಲ್ಲ, ಅಲ್ಲೊಂದಷ್ಟು ಸುಳ್ಳು, ಕಪಟತನ, ಸೋಮಾರಿತನ, ಇಂಥ ನಾಯಕರನ್ನೇ ಇಟ್ಕೊಂಡು ಹೆಚ್ಚಾಗಿ ಸಿನಿಮಾಗಳನ್ನ ಮಾಡಿರುವಂಥದ್ದು. ಏನಾಯ್ತು ಅಂದ್ರೆ ನಮ್ಮ ಫ್ರೆಂಡ್ ಉದ್ಭವ ಮಾಡೋದು ಅಂತೆಲ್ಲ ಡಿಸೈಡ್ ಆಯ್ತು. ನನಗೂ ಹೇಳೋರು, ನೀನು 1 ಲಕ್ಷ ಹಾಕ್ಬೇಕು. ಆಯ್ತಪ್ಪ ಹಾಕ್ತೀನಿ. ಆಯ್ತು, ಬಡ್ಜೆಟ್ 10 ಲಕ್ಷ ಆಯ್ತು. ಮಾಡೋದ್ರೆ ಅನಂತ್ನಾಗ್ ಮಾಡಬೇಕು. ನಾನು ಅನಂತ್ನಾಗ್ ಸರ್ ಜೊತೆ ಒಂದು ಮುರಳಿಗಾನ ಅಮೃತಪ್ಪನ ತುಂಬ ಸರಿ ಹೊಗಳಿದ್ರು ನನಗೆ. ಏನ್ರಿ ಮ್ಯೂಸಿಕ್ಕೇ ಗೊತ್ತಿಲ್ಲದೆ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಲ್ರಿ ಅಂತೆಲ್ಲ ಹೇಳಿದರು. ಸರಿ, ಒಂದು ದಿವಸ ಮನೆಗೆ ಹೋದೆ. ಟಿಫನ್ ಮಾಡ್ತಾಯಿದ್ರು. ಟಿಫನ್ ಮಾಡ್ತಾಯಿದ್ದಾಗ ಭಾರಿ ಇಂಟ್ರೆಸ್ಟಿಂಗ್ ಇದೊಂದು ಡೀಟೇಲ್ ಆಗಿ ಹೇಳ್ತೀನಿ. ಮತ್ತೆ ಯಾವ ಕಾದಂಬರಿ ಓದ್ತಾ ಇದ್ದೀರಾ? ಯಾಕೆ ಮುರಳಿಗಾನೂ ಕಾದಂಬರಿ ಆಧಾರಿತ. ಪಾಲ್ ಸುದರ್ಶನ್, ನಾನು ಹೇಳಿದ ಒಂದು ಸಣ್ಣ ಕತೆ ಅಂತ ಹೇಳಿದೆ, ಪಾಲ್ ಸುದರ್ಶನ್ 2ನೇದು ಸರ್. ಅನಾಮಿಕ ಅಂತ ಕನ್ನಡದಲ್ಲಿ ಒಂದು ಅದು 3ನೇದು ಮುರಳಿಗಾನ ಅಮೃತಪಾಲ. ಈಗ 4ನೇದು ಇದು. ಯಾವುದು ಕಾದಂಬರಿ ಓದ್ತಾ ಇದ್ದೀರಾ? ಸರಿ, ಇಲ್ಲ ಸರಿ, ನಾನು ಒಂದು ನಾಟಕ ಮಾಡೋಣ ಅಂತ ಇದ್ದೀನಿ. ಪರವಾಗಿಲ್ಲ, ನಾಟಕನೂ ಓದ್ತೀರೇನ್ರಿ ನೀವು? ಯಾವುದು ಸರ್? ಏನಿಲ್ಲ, ಕತೆ ಏನೋ ಇಷ್ಟ ಆಗಿದೆ, ನಮ್ಮ ಪ್ರೊಡ್ಯೂಸರ್ಗಳು ಒಪ್ಕೊಂಡ್ರು, ಬಟ್ ಅದಕ್ಕೆ ಸರಿಯಾದ ಹೀರೋ ಸಿಗಲ್ಲ ಸರ್. ಕತೆಗೆ ಬೇಕಾದ ಹೀರೋ ಸಿಗಲ್ವಾ? ಹೌದು ಸರ್, ಅದು ನೆಗೆಟಿವ್ ರೋಲು ಸರ್, ಯಾವ ಹೀರೋನು ಒಪ್ಪಲ್ಲ ಸರ್ ಅದನ್ನು. ನೆಗೆಟಿವ್ ರೋಲು ಯಾವ ಹೀರೋನು ಒಪ್ಪಲ್ಲ. ಒಂದು ರೌಂಡ್ ಆ ಕಡೆ ಈ ಕಡೆ ಓಡಾಡಿದ್ರು. ನೀವು ಯಾರನ್ನ ಹೇಳ್ತಾ ಇದ್ದೀರಾ? ವೈಕುಂಠರಾಜದ ಉದ್ಭವದ ಬಗ್ಗೆ ಹೇಳ್ತಾ ಇದ್ದೀರೇನ್ರಿ? ಹೌದು ಸರ್. ಅದನ್ನ ಯಾರ್ರಿ ಮಾಡಲ್ಲ ಅಂತಾರೆ? ಇಲ್ಲ ಸರ್, ನೆಗೆಟಿವ್ ರೋಲ್ ಅಲ್ಲ ಸರ್, ಅದು ಯಾರು ಮಾಡ್ತಾರೆ ಸರ್? ನಾನು ಮಾಡಿದ್ರೆ ಆಗ್ಬೋದಾ? ಅನಂತ್ ಸರ್ ಕೇಳಿ ಹೇಳ್ತಾರೆ ಮೊದಲರು, ನಾ ಮಾಡಿದ್ರೆ ಆಗ್ಬೋದಾ? ಸರ್, ನಮ್ಮ ಪಾರ್ಟ್ನರ್ ಕೇಳೋದೆ ಮಾಡೋದಾದ್ರೆ ಅನಂತ್ ಸರ್ ಇಟ್ಟು ಮಾಡೋಣ, ಬೇರೆ ಯಾರಾದರೂ ಬೇಡ ಅಂತಿದ್ದಾರೆ. ನಾ ಮಾಡ್ತೀನಿ. ಅದರಲ್ಲಿ ಏನಿದೆ? ಕಲಾವಿದನಿಗೆ ಪಾತ್ರ ನೆಗೆಟಿವ್ನೇ ಆಗಲಿ ಯಾವುದೇ ಆಗಲಿ ಮಾಡಿ ಅದಕ್ಕೆ ನ್ಯಾಯ ಸಲ್ಲಿಸ್ಬೇಕು, ಅದು ಅವನ ಇದು ಅಂತೇಳಿ ಒಂದಷ್ಟು ಅಡ್ವೈಸ್ ಮಾಡಿದ್ರು. ಬುಕ್ ಕೊಟ್ಟೆ, ನಾಳೆ ನಾಟಕ ನೋಡಿದ್ರು ಅವರು. ಆಮೇಲೆ ಸ್ಕ್ರೀನ್ ಪ್ಲೇ ಮಾಡಿದ್ದೆಲ್ಲ ಕೊಟ್ಟು ಇಷ್ಟ ಆಯಿತು. ಉದ್ಭವ ಪಿಕ್ಚರು ನಾವು ನಿರೀಕ್ಷಣೆ ಮಾಡಿದ್ಕಿಂತಲೂ ಚೆನ್ನಾಗೋಯ್ತು. ಯಾವ ಮಟ್ಟದಲ್ಲಿ ಹೋಯ್ತು ಅಂದರೆ ಟಿಕೆಟೇ ಸಿಗ್ತಾ ಇರಲಿಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ನನ್ನ ಹಿಡ್ಕೊಂಡು, ನಿನಗೂ ಸೇರ್ಸಿ ತೊಗೊಳ್ತೀವಿ, ಟಿಕೆಟ್ ಕೊಡಿಸು. ಹೋಗಿ ನೋಡ್ತೀವಿ, ಒಂದು 5-6 ಜನ ಫ್ರೆಂಡ್ಸು ನಾವು ಹೋಗಿದ್ದೀವಿ. ನೋಡಿದ್ರೆ ಕ್ಯೂ ಇಲ್ಲಿಂದ ಅಲ್ಲಿವರೆಗಿದೆ. ನಾನೇನು ಮಾಡಿದೆ, ನಾನೇ ಡೈರೆಕ್ಟರ್ ಅಲ್ಲ, ಏನು ಅಂತ ನೋಡೋಣ ಅಂತ ಹೇಳಿ ಕೌಂಟ್ರ್ ಹತ್ರ ಹೋಗಿ, ಟಿಕೆಟ್ ಕೌಂಟ್ರ್ ಹತ್ರ ಹೋಗಿ, ಒಂದು 6 ಟಿಕೆಟ್ ಕೊಡಪ್ಪ ಅಂದೆ.
ಅಲ್ಲೊಬ್ಬ ವಾಚ್ಮೆನ್ ಇರ್ತಾರಲ್ಲ, ಹ್ಮ್. ಸೀದಾ ಬಂದು ಹೊಡೆದ ಒಂದು, ಅಲ್ಲೆಲ್ಲ ಕ್ಯೂನಲ್ಲಿದ್ದಾರೆ, ಇಲ್ಲಿ ದೊಡ್ಡ ಮನುಷ್ಯ ಬಂದ್ಕೊಂಡು ಇದ್ರಲ್ಲಿ ಕೇಳ್ತಾ ಇದೆಯಲ್ಲ. ಅವಾಗ ಏನಾಗಿದೆ, ಕ್ಯೂನಲ್ಲಿ ಯಾರ್ಯಾರಿದ್ದಾರೆ, ವಿ ಸೋಮಶೇಖರ್, ಶಂಕರ್ ಗರುಡರ್, ನಾನು ಅವ್ರ ಹತ್ರ ತುಂಬಾ ಸುತ್ತಾ ಇದ್ದೆ ಕೆಲಸ ಕೇಳ್ಕೊಂಡು. ಮತ್ತು ಇನ್ನೊಬ್ರು ಶ್ರೀನಿವಾಸ್ ಪ್ರಸಾದ್ MP ಎಕ್ಸ್, ಅವರು ಆ ಪಿಕ್ಚರ್ ನೋಡ್ದಿದ್ದವ್ರೆ ಇಲ್ಲ ಮೇಡಮ್. ಮತ್ತೆ ಇನ್ನೊಬ್ರು ಬಂದು ರಮಾನಾಥ್ ರೈ ಅಂತ ಸೌತ್ ಕೆನಡಾದ MP ಅಲ್ಲ MLA, ಅವ್ರು 3 ಜನ ಕ್ಯೂನಲ್ಲಿದ್ದಾರೆ. ವಿ ಸೋಮಶೇಖರ್ ಕೂಗಿ ಹೇಳ್ತಾ ಇದ್ದಾರೆ ವಾಚ್ಮೆನ್ಗೆ, ಅವರೇ ಕಣಯ್ಯ ಡೈರೆಕ್ಟ್ರು ಅಂತ. ಎಲ್ಲರೂ ನನ್ನನ್ನೇ ನೋಡ್ತಾ ಇದ್ದಾರೆ. ಕೊನೆಗೆ ಬೇಡ ಅನ್ನಿಸ್ತು ನನಗೆ, ಪೆಟ್ಟು ತಿಂದು ಇದು ಮಾಡೋದು ಬೇಡ ಅಂತ ಹೋಗಿ ಕ್ಯೂನಲ್ಲಿ ನಿಲ್ಲಕ್ಕೆ ಹೋದೆ. ಒತ್ತಾಯ ಮಾಡಿ ಹೇಳ್ಕೊಂಡು ಹೋಗಿ ಟಿಕೆಟ್ ಕೊಟ್ಟು ನೋಡ್ಕೊ ಬಂದೆ. ಇದೊಂದು ನನ್ನ ಉದ್ಭವದಲ್ಲಿ ಮರೆಯಲಾಗದ ಒಂದು ಘಟನೆ. ಅಲ್ಲ, ಬಹುಶಃ ಸರ್ ಯಾವ ನಿರ್ದೇಶಕರಿಗೂ ಇಂಥ ಅನುಭವ ಆಗಿರಲ್ಲ ಸರ್. ಯಾಕಂದ್ರೆ ಒಂದ್ ಕಡೆ ಉದ್ಭವ ಇಡೀ ಚಿತ್ರರಸಿಕರ ಬದುಕಿನಲ್ಲಿ ಒಂದು ಹೊಸ ಉದ್ಭವದ ಕ್ರಾಂತಿನ ಶುರು ಮಾಡಿತು. ಇವತ್ತು ನಾನೇನಾದ್ರೂ ಇಲ್ಲಿವರೆಗೆ 32 ಮೂವೀಸ್ ಮಾಡಿದ್ದೀನಿ, ಏನಾದ್ರೂ ನಾನು ಇಲ್ಲಿವರೆಗೆ ನನ್ನ ಜರ್ನಿ ಇಲ್ಲಿವರೆಗೆ ಬಂದಿದೆ ಅಂದ್ರೆ ನಾನೇನು ಮಾಡಿದ ಪಿಕ್ಚರ್ ಎಲ್ಲ ಸಕ್ಸಸ್ ಆಗಿದೆ ಅನ್ನೋ ಕಾರಣ ಅಲ್ಲ. ನನ್ನ ಪ್ರಾರಂಭದ ಕೆಲವು ಚಿತ್ರಗಳಿದಾವಲ್ಲ, ನೀವು ಅದಕ್ಕೆ ಡೈರೆಕ್ಟ್ರ, ಓ ಸರಿ ಆಗ ನಾವು ಒಂದು ಮಾಡೋಣ, ಈ ಥರದವ್ರು ಜಾಸ್ತಿ ಆಯ್ತಾ. ಹಂಗೆ ಉದ್ಭವ ಆಯಿತು. ಅವಾಗೆಲ್ಲ ಏರಿಯಾ ವೈಸ್ ಡಿಸ್ಟ್ರಿಬ್ಯೂಟರ್ಗಳಿದ್ರು. ಹೌದು ಸರ್. 7 ಟೆರಿಟರಿ ಇತ್ತು. ಬೆಂಗಳೂರು, ತುಮಕೂರು, ಕೋಲಾರ ಒಂದು, ಹಾಸನ್, ಮಂಡ್ಯ, ತುಮಕೂರು ಅಲ್ಲ, ಹಾಸನ್, ಮಂಡ್ಯ, ಹಾಸನ್, ಮೈಸೂರು ಒಂದು, ಈ ಥರ 7 ಟೆರಿಟರಿ ಇದ್ದು. ಅವರೆಲ್ಲ ಏರಿಯಾ ವೈಸು ಪರ್ಚೇಸ್ ಮಾಡಿಬಿಡೋರು. ಪರ್ಚೇಸ್ ಮಾಡಿ ಅವರು ಪ್ರಾರಂಭದಲ್ಲೇ ಅಡ್ವಾನ್ಸ್ ಕೊಡೋರು, ಮಧ್ಯದಲ್ಲಿ ಕರ್ಕೊಂಡೋಗಿ ಅವ್ರಿಗೆ ಗಿಲ್ಬಮ್ ತೋರಿಸಿದ್ರೆ ಇನ್ನೊಂದಷ್ಟು ಕೊಡೋರು. ಡೈರೆಕ್ಟ್ರ್ ಮೇಲೆ ಕಾನ್ಫಿಡೆನ್ಸ್ ಮೇಲೆ ಕೆಲವು ಸರಿ ಏರಿಯಾನ ಮಧ್ಯದಲ್ಲೇ ಮಾತಾಡ್ಕೊಬಿಡ್ತಿದ್ವಿ, ಈ ಏರಿಯಾ ನನಗೆ ಇಷ್ಟು ರೇಟಿಗೆ ಇರಲಿ ಅಂತ. ಹಿಂಗೆಲ್ಲ ಮಾಡೋರು. ಸುಮಾರು ಪಿಕ್ಚರ್ ಅವ್ರಿಗೆ ಅದೇ ಥರ ಆಯಿತು. ಆಮೇಲೆ ಯಾವಾಗ ಉದ್ಭವ ಸಕ್ಸಸ್ ಆಯಿತು, ನನಗೆಲ್ಲ ಹೇಳೋಕೆ ಶುರು ಮಾಡಿದ್ರು, ಈಗ ನಾವು ಏರಿಯಾ ವೈಸ್ ಅಡ್ವಾನ್ಸ್ ಕೊಡ್ತೀವಿ, ನೀವೇ ಸ್ವಂತ ಮಾಡಿ ಅಂತ. ಆಗ ನಾನು ಕಾದಂಬರಿ ಅಂತ ಒಂದು ನಂದೇ ಆದ ಒಂದು ಕಥೆನ, ಶ್ರುತಿಯ 2ನೇ ಪಿಕ್ಚರು, ಅವಾಗ ಶ್ರುತಿ ಆಗಿತ್ತು 2ನೇ ಪಿಕ್ಚರ್ ಅದು, ಮತ್ತು ನವೀನ್ ಮಯೂರ್ ಅಂತ ಒಬ್ಬ ಹೊಸವ, ಅವನ್ನ ಹಾಕ್ಕೊಂಡು ತುಂಬ ಲವ್ ಸ್ಟೋರಿನಲ್ಲೇ ಅದೊಂದು ಟ್ರಾಜಿಡಿ ಅದು ಮಾಡಿದೆ. ಹಂಸಲೇಖ ಮ್ಯೂಸಿಕ್ಕು. ಅದಾದಮೇಲೆ ಕಾವ್ಯ ಏನಾಯಿತು, ಅದು ಆ್ಯಕ್ಚುಲಿ ಒಂದು ಫ್ಯಾಮಿಲಿಲಿ ನಡೆದ ಕತೆ. ಯಾವಾಗ ಫಸ್ಟ್ ಪಿಕ್ಚರ್ ಕಾದಂಬರಿ ಯಾವಾಗ ಸಕ್ಸಸ್ ಆಯಿತು, ಮತ್ತೆ ಪುನಃ ಎಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರು, ನೀವು ಬೇಕಾದ್ರೆ ಸಣ್ಣ ಪುಟ್ಟ ಪಾರ್ಟ್ನರ್ ತೊಗೊಳ್ಳಿ, ನೀವೇ ಮಾಡಿ ಬಿಡಬೇಡಿ, ಕಾವ್ಯ ಮಾಡೋದು ಅಂತ ಆಯಿತು. ಕಾವ್ಯ ನಮ್ಮ ನಿರೀಕ್ಷಣೆ ಮೀರಿ ಹೋಯಿತು. ಅದಕ್ಕೆ ನಾನು ಪಾರ್ಟ್ನರ್ ಆಗೇ ಬಂದೆ, ಕಾದಂಬರಿಗೂ ನಾನು ಪಾರ್ಟ್ನರ್ ಆಗೇ ಇದ್ದೆ. ಜೊತೆಗೆ ಒಂದಿಬ್ಬರು ಸಣ್ಣ ಪಾರ್ಟ್ನರ್ ತೊಗೊಂಡು ಮಾಡೋದು, ಅವೆರಡೂ ಸಕ್ಸಸ್ ಆಯಿತು. ಆಗಿರುವಾಗ ಉದ್ಭವ ಒಂದು ಮಾಡಿಬಿಟ್ಟಿದ್ದೆ, 2 ಲವ್ ಸ್ಟೋರಿ ಮಾಡಿದ್ದೆ. ಒಂದಕ್ಕೆ ಬ್ರ್ಯಾಂಡ್ ಆಗಬಾರ್ದು ಅಂತ ನನ್ನ ಮೊದಲಿಂದ ನನಗೆ ಅದೊಂದು ಇದಿತ್ತು. ಯಾಕೆಂದರೆ ಬಿಸಿಲು ಬೆಳೆದಿಂಗಳು, ಅನಾಮಿಕಾ ಮತ್ತು ಮುರಳಿಗಾನ, ಅಮೃತಪಾನ, ಒಬ್ಬ ಡೈರೆಕ್ಟರ್ ಅಂದರೆ ಎಲ್ಲ ಥರದ್ದು ಮಾಡಬಲ್ಲ ಅನ್ನೋದು ಇದು. ಮಧ್ಯದಲ್ಲಿ ಉದ್ಭವ ಮಾಡಿದ್ದೆ. ಈಗೇನಾಯಿತು, ಯಾರಿಗೂ ಹೇಳಬೇಡಿ ಅಂತ ಒಂದು ಪಿಕ್ಚರ್ ಮಾಡೋಕ್ಕೆ ಒಂದು ಆಫರ್ ಬಂತು. ಅದು ಏನಾಯಿತು, ಅದನ್ನು ಒಂದು ಗೀತಾರಾವ್ ಅಂತ ಒಬ್ಬರು ರೈಟ್ರು, ಅವರು ಸುಧಾಕ್ಕೆ ನಂದು ಇಂಟ್ರ್ಯೂ ಮಾಡಬೇಕಾಗಿತ್ತು. ಆ ಇಂಟ್ರ್ಯೂ ಮಾಡೋಕ್ಕೆ ಕೇಳಿದ್ದಾರೆ, ಎಲ್ಲಿ ಸಿಗ್ತೀರಾ ಅಂದರು. ಬೇಡ, ನೀವು ಹೆಣ್ಣೆಂಗಸರು ಯಾಕೆ ಬರ್ತೀರಾ, ನಾನೇ ಬರ್ತೀನಿ. ಎಲ್ಲಿ ನಿಮ್ಮ ಮನೆ? ಭಾಷ್ಯಂ ಸರ್ಕಲ್ಲು. ಹೋದೆ, ಕಾಫಿ ಕೊಟ್ಟರು, ನನ್ನ ಇಂಟ್ರ್ಯೂ ಆಯಿತು. ನೀವೇನು ಮಾಡ್ತೀರಾ? ನಾನು ಸಣ್ಣ ಪುಟ್ಟ ಕತೆ ಕಾದಂಬರಿ ಬರೀತೀನಿ. ಸರಿ, ಯಾವ್ದು ಬರೆದಿದ್ದಾರೆ ಇತ್ತೀಚೆಗೆ? ಈಗ ಒಂದು ಬರಿತಾ ಇದ್ದೀನಿ, ಇಂಟ್ರ್ಯೂವರೆಗೆ ತಂದಿದ್ದೀನಿ, ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಆ ಕತೆ ಹೇಳಿದ್ರು. ಮನೆ ಎಂಬ ಮರೀಚಿಕೆ ಅಂದರು. ಇದು ಒಂದು ಒಟ್ಟಾರದಲ್ಲಿ ನಡೆಯುವಂಥ ಕತೆ. ಏನಿಲ್ಲ, ಗಂಡಸರೆಲ್ಲ ಕೆಲ್ಸಕ್ಕೆ ಹೋದ್ಕೊಳ್ಳಿ, ಹೆಂಗಸರು ಸೇರ್ಕೊಂಡು ಹರಟೆ ಹೊಡಿ, ಅವ್ರ ಮನೆಗೆ ಇವನು ಬರ್ತಾನೆ, ಇವ್ರ ಮನೆಗೆ ಅವ್ರು ಬರ್ತಾನೆ ಅಂತ ಇದೆ. ನೋಡಿದ್ರೆ ಆ ಕತೆ ತುಂಬ ನನಗಿಷ್ಟ ಆಯಿತು. ನಾನು ಹೇಳಿದೆ, ನೋಡಿ ಮೇಡಮ್, ನೀವೀಗ ಸಾಧ್ಯವಾದ್ರೆ ನೀವು ಮುಂದುವರಿಸಿ, ಇಲ್ದಿದ್ರೆ ಅಲ್ಲಿಗೆ ನಿಲ್ಲಿಸಿ, ನಾನು ಇದ್ರ ಎಂಡಿಂಗ್ ನಾನು ಮಾಡ್ಕೊಳ್ತೀನಿ, ಸದ್ಯಕ್ಕೆ ಯಾರಿಗೂ ಕೊಡಬೇಡಿ ಅಂದೆ. ಆಯಿತು, ನನ್ನ ಚಿತ್ರ ಆಗುತ್ತೆ ಅಂದಾಗ ಯಾರು ಬಿಡ್ತಾರೆ? ಸೀದಾ ಬಂದೆ, ಕುಣಗಲ್ ನಾಗಭೂಷಣಂಗೆ ಫೋನ್ ಮಾಡಿದೆ. ನಾಗಭೂಷಣ್ ಒಂದು ಕತೆ ಕೇಳಿದೆ ರೀ, ತುಂಬ ಚೆನ್ನಾಗಿದೆ ರೀ, ಹೇಳಲ್ಲ ನಿಮಗೆ? ಅವಾಗ ಲ್ಯಾಂಡ್ ಲೈನು. ಹೇಳಿ ಸರ್. ಕತೆ ನಾನೇನು ಕೇಳಿದ್ದೆ ಅದನ್ನು ಹೇಳಿದೆ. ಸರ್, ನನಗೆ 1 ಅವರ್ ಟೈಮ್ ಕೊಡ್ಬೋದಾ ನೀವು? ಯಾಕೆ?
ಕ್ಲೈಮ್ಯಾಕ್ಸ್ ಕೊಡ್ತೀನಿ ನಾನು. ಓ ಹ್ಮ್ ಹಾ ಆಯಿತು ಅಂದೆ. ನೋಡ್ತೀನಿ 1 hour 10 minutesಗೆ ಹಾ ಫೋನ್ ಬಂತು. ಓಕೆ ಸರ್ ಕೇಳಿಸ್ಕೊಳ್ಳಿ ಸರ್ ಸರಿಯಾಗಿ, ನೀವು ಇಲ್ಲಿವರೆಗೆ ಹೇಳಿದ್ರಿ ಅಲ್ಲ, ಇದ್ರ ಕಂಟಿನ್ಯೂಷನ್ ಅಂತ ಹೇಳೇಬಿಟ್ರು ಮೇಡಮ್. ಅಯ್ಯೋ ಅದು ಕತೆ ಕೇಳಿದ್ರೆ ಆ್ಯಕ್ಚುಲಿ ಅದು ವಿಷ್ಣುವರ್ಧನ್ ಸರ್ ಇದಲ್ಲ, ಅವ್ರ ಮನೆ ಕತೆ. ಹೌದಾ? ಅವ್ರದ್ದು ಏನಾಗಿತ್ತು ಗೊತ್ತಾ, ಸೈಟು ಯಾರ್ದೋ ನೀವು ನೋಡಿದ್ರಲ್ಲ, ಯಾರಿಗೂ ಹೇಳ್ಬೇಡಿ, ಹೌದು ನೋಡಿದ್ವಿ ಸರ್, ಸಿನಿಮಾ ನೋಡಿದ್ವಿ ಸರ್. ಅದ್ರದ್ದು ಆ ಸೈಟ್ ನಂಬರ್ ಹಿಂದೆ ಮುಂದೆ ಆಗಿದೆಯಲ್ಲ, ಅಲ್ಲಿ ಏನಾಗುತ್ತೆ, ಲೋಕೇಶು ಹೆಂಡ್ತಿದ್ದು ದಿನಾ ಕಿರುಕುಳ ತಡೆಯಕ್ಕಾಗದು ಗೊತ್ತಿಲ್ಲದೆ ಒಂದು ಸೈಟ್ ತಗೊಳ್ತಾರೆ. ಸೈಟ್ ತಗೊಳ್ತಾರೆ, ಮನೆ ಕಟ್ಟಿದ್ನ ಹೇಳೋದೇ ಇಲ್ಲ, ಸುಮ್ಮನೆ ಇರ್ತಾನೆ. ಹೌದು, ಅದು ನೋಡಿದ್ರೆ ರಾಘಣ್ಣ ಕಟ್ತಾ ಇರ್ತಾನೆ. ಇದು ಅನಂತ್ನಾಗ್ ಸರ್ ಏನ್ ಮಾಡಿದ್ದಾರೆ, ಎಲ್ಲಾ ಹೆಂಗಸ್ರ ಹತ್ರ ದುಡ್ಡು ತಗೊಂಡು ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತ ತಗೊಂಡು ಒಂದ್ ಸೈಟ್ ತಗೊಂಡು ಮನೆ ಕಟ್ತಾ ಇದ್ದಾನೆ. ಮನೇಲೂ ಸಹ ಹೇಳಿಲ್ಲ. ಕೊನೆಗೆ ಏನಾಗುತ್ತೆ, ಬಿಡಿಯದವ್ರನ್ನ ಕರ್ಕೊ ಬಂದು ಈ ಸೈಟ್ ನಂದೆ ಅಂತ ಕುತ್ಕೊಳ್ತಾನೆ. ಈ ತರದ್ದು ಕ್ಲೈಮ್ಯಾಕ್ಸ್ ನೋಡಿದ್ರೆ ಅದು ಏನಂದ್ರೆ ವಿಷ್ಣುವರ್ಧನ್ ಸರ್ ಮನೇಲಿ ಆಗಿತ್ತು. 66 ವಿಷ್ಣುವರ್ಧನ್ ಸರ್ದು, 66A ವಿಷ್ಣುವರ್ಧನ್ ಸರ್ದು, 66 ಬೇರೆಯವ್ರದ್ದು. ಆ ಪಕ್ಕದ ಸೈಟ್ನವರು ಇವ್ರ ಹತ್ರ ಬಂದು ಸರ್ ಮನೆ ಚೆನ್ನಾಗಿ ಬರ್ತಾ ಇದೆ ಸರ್, ಇಲ್ಲಿ ಏನು ಹಾಕ್ಬೇಕಂತ ಇದ್ದೀರಾ ಸರ್? ಇದು ದುಡ್ಡೆಲ್ಲ ಖಾಲಿ ಆಯ್ತ್ರಿ. ಲೋಕೇಶ್ ಕೇಳಿದೆ, ಅನಂತ್ನಾಗ್ ಸರ್ ಹೇಳಿದೆ, ಟೈಲ್ಸ್ ಹಾಕೋದು. ಏನು ಸರ್ ಇಂಥ ಅರಮನೆ ಥರ ಕಟ್ಟಿದ್ರು, ಇದಕ್ಕೆ ಟೈಲ್ಸ್ ಗಿಲ್ಸ್ ಹಾಕ್ಬಾರ್ದು. ಇವರು ದೂರದಲ್ಲಿ ಸಂಬಂಧ ಅವರಿಬ್ರು, ಅನಂತ್ನಾಗು ಲೋಕೇಶ್. ಕಥೆಯಲ್ಲಿ ನೋಡಿದ್ರೆ ವಿನಯ ಪ್ರಸಾದ್ ಕಡೆಯಿಂದ, ಸರ್ ನೀವು ಇಂಥ ಮನೆ ಕಟ್ಟ ನಾನು ಅಟ್ಲೀಸ್ಟ್ ಏನು ಹೆಲ್ಪ್ ಮಾಡದೆ ಇರೋಕ್ಕಾಗುತ್ತಾ, ನೀವೇನು ಬೇರೆಯವರ? ಏಯ್ ಮೇಸ್ತ್ರಿ, ಈ ಮನೆಗೆ ಫುಲ್ ಗ್ರಾನೈಟ್ ಹಾಕೋದಾರೆ ಎಷ್ಟಾಗುತ್ತೆ, ಟೈಲ್ಸ್ ಹಾಕೋದಾರೆ ಎಷ್ಟಾಗುತ್ತೆ? ಸರಿ, ಒಂದು 65,000 ಆಗುತ್ತೆ. ನಾನು ಹೇಳ್ತಿರೋದು ಯಾವಾಗ, 94, 30 ವರ್ಷ ಆಯ್ತು ಅನ್ಸುತ್ತೆ. ಆಗುತ್ತೆ. ಏಯ್ ಟೈಲ್ಸ್ದೇನಾದ್ರೂ ನಾ ಕೊಡ್ತೀನಿ ಹಾಕು. ಸರಿ, ಮತ್ತೆ ಬರ್ತಾನೆ. ಇಲ್ಲಿ ಏನು ಮಾಡ್ಬೇಕಂತ ಇದೆಯಾ? ವರಾಂಡ ಯಾವಾಗಲೂ ದೊಡ್ಡ, ನೀನು ಮೊದಲೇ ರಾಜಕಾರಣಿಯಪ್ಪ, ನಿಮ್ಮ ಮನೆಗೆ ಬರೋರು ಜಾಸ್ತಿ ಅಂದ್ರೆ ಏನ್ ಮಾಡ್ತಾನೆ, ಏನೇನ್ ಬೇಕೋ ಅದನ್ನೆಲ್ಲ ಮಾಡಿಫೈ ಮಾಡ್ಕೊಳ್ತಾರೆ ಸರ್. ಆ ಸಿನಿಮಾ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಅಂದ್ರೆ ಇವತ್ತಿಗೂ ಕೂಡ ಈ ಸೈಟ್ ಮನೆ ಖರೀದಿ ಮಾಡುವಾಗ ಸರಿಯಾಗಿ ಕ್ರಾಸ್ ಚೆಕ್ ಮಾಡ್ಬೇಕಪ್ಪ, ಪೇಪರ್ ಡಾಕ್ಯುಮೆಂಟ್ಸ್ ಎಲ್ಲ ಯಾರಿಗೂ ಹೇಳ್ಬೇಡಿ, ತರ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ಪ್ರಭಾವ ಬೀರಿರುವಂತದ್ದು. ಅದು ಸಹ ಒಂದು ಅರ್ಧ ಕತೆ ರೈಟ್ರದು, ಇನ್ನರ್ಧ ಕತೆ ನಾಗಭೂಷಣ್ ನಾವೆಲ್ಲ ಕೂತ್ಕೊಂಡು ಮಾಡಿದ್ದು. ಅದು ಆಯಿತು. ಅದು ಪಿಕ್ಚರು ರಿಲೀಸ್ ಆದಾಗ ಅದಕ್ಕೆ ಸ್ಟೇಟ್ ಅವಾರ್ಡು ಬಂತು. ಅವಾಗ ಇದು ಬಂತು, ಏನು ರಿವ್ಯೂ ಬಂತು, ಈ ಚಿತ್ರದಿಂದ ಕೋಡ್ಲುವಿಗೊಂದು ಕೋಡು ಅಂತ ಯಾವುದೋ ಒಂದು ಪೇಪರ್ನವ್ರು ಬರೆದಿದ್ರು. ಹೀಗಾಯಿತು. ಅದಾದಮೇಲೆ ನಾನು ಇದನ್ನು ಮಾಡಿದೆ, ನೀ ಮುಡಿದ ಮಲ್ಲಿಗೆ ಅಂತ. ಅದು ನಂದೇ ಒಂದು ಕತೆ. ಇನ್ನೊಂದು ವಿಚಾರ ಅಂದರೆ, ನಾನು ಟೋಟಲಿ 32 ಕತೆ ಇದುವರೆಗೆ ನಂದು ಚಿತ್ರವಾಗಿದ್ರೆ 14 ಕಾದಂಬರಿ ಆಧಾರಿತ ಚಿತ್ರ. 14. ಇವತ್ತೇನಾದರೂ ಕಾದಂಬರಿ ಆಧಾರಿತ ಚಿತ್ರಗಳನ್ನು ಜಾಸ್ತಿ ನಿರ್ದೇಶನ ಮಾಡಿದ ಡೈರೆಕ್ಟರ್ಗಳಲ್ಲಿ ಕೊನೆಯ ಪಕ್ಷ ಒಂದು 5-6ನೇವನಾರು ನಾನಿದ್ದೀನಿ. ಪುಟ್ಟಣ್ಣಾಜಿ ಬಿಟ್ಟ ಮೇಲೆ ದೊರೆ ಭಗವಾನು, KV ಜಯರಾಮು, ನನ್ನ ಪ್ರಕಾರ ಕಾಸರಳ್ಳಿಯವರು ಇರ್ಬೋದು. ಅವ್ರದ್ದು 14 ಮಾಡಿದ್ದಾರೆ, 14 ಸಣ್ಣ ಕತೆ ಅಥವಾ ಕಾದಂಬರಿ ಆಧಾರಿತ. ಅದು ಬಿಟ್ಟರೆ ನಾನು ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. 14 ಕಾದಂಬರಿ ಮಾಡಿದ್ದೀನಿ, 8 ನಂದೇ ಸಣ್ಣ ಕತೆಗಳು, ನಾನೇ ಓನ್ ಕತೆ. ಕಾದಂಬರಿ ಇರ್ಬೋದು, ಕಾವ್ಯ ಇರ್ಬೋದು, ನೀ ಮುಡಿದ ಮಲ್ಲಿಗೆ ಇರ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇರ್ಬೋದು, ಹಲೋ ಅಂತ ಇರ್ಬೋದು. ಒಟ್ಟು ಒಂದು 8 ನನ್ನ ಕತೆಗಳು. ಮಿಸ್ಟರ್ ಡೂಪ್ಲಿಕೇಟ್ ಇರ್ಬೋದು, ತಮಾಷೆಗಾಗಿ ಇರ್ಬೋದು, ಇವೆಲ್ಲ ನಂದೇ ಕತೆಗಳು. ಹೀಗಾಗಿ ಇದು ಮಾಡಿದೆ. ಕಾದಂಬರಿ ಒಳ್ಳೆ ಇದು ಬಂತು. ಕಾದಂಬರಿ ಆದ್ಮೇಲೆ ಕಾವ್ಯ ಆದ್ಮೇಲೆ ಯಾರಿಗೂ ಹೇಳ್ಬೇಡಿ, ನೀ ಮುಡಿದ ಮಲ್ಲಿಗೆ. ಅದರಲ್ಲಿ ಅದು ನಂದೇ ಕತೆ, ನಂದೇ ಇಲ್ಲ, ಒಬ್ರು ರೈಟ್ರು ಸರೋಜಾ ಅಂತ, ಅವ್ರದ್ದೊಂದು ಸಣ್ಣ ಕತೆ ಆಧಾರಿತ. ಯಾವುದರೆಲ್ಲ ಓದಿದ್ದೆ, ಅದನ್ನು ತಗೊಂಡು ಮಾಡಿದೆ. ಅದರಲ್ಲಿ ವಿಶೇಷ ಅಂದರೆ ಭಾವನನ ಇಂಟ್ರೊಡಕ್ಷನ್ ಪಿಕ್ಚರ್ನಲ್ಲಿ ನಿವೇದಿತಾ ಜೈನು ಅವಳು. ಆ ಪಿಕ್ಚರ್ ಮಾಡುವಾಗ ನಾನು ಹೇಳ್ತಾ ಇದ್ದೆ ಅವಳಿಗೆ, ನೋಡು ನೀನೊಂಚೂರು ಕಾನ್ಸಂಟ್ರೇಟ್ ಮಾಡಿದ್ರೆ, ಯಾಕೆಂದ್ರೆ ಇಬ್ರು ಪ್ರೇಮ್ ಟು ಪ್ರೇಮ್ ಇಬ್ರು ಇರೋರು, ಆದ್ರೂ ನಾನು ಹೇಳ್ತಾ ಇದ್ದೆ ನೀನೊಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡು, ನಿಂಗೆ ಸ್ಟೇಟ್ ಅವಾರ್ಡ್ ಬರುತ್ತೆ. ಅದು ಹೆಂಗೆ ಸರ್, ನನಗಿಂತ ಚೆನ್ನಾಗಿ ಅವಳು ಮಾಡ್ತಾಳೆ, ಎಲ್ಲ ಸೀನಲ್ಲೂ ಅವಳಿದ್ದಾಳೆ, ನೀನು ಮಾಡು ನೋಡು ಆಮೇಲೆ ಅಂದ. ನೋಡಿದ್ರೆ ಅವಳಿಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಬಂತು. ಅದಾಯಿತು. ಹಾಗೆ ಅದಾದ ಕೂಡಲೇ ಮತ್ತೆ ನಾವೆಲ್ಲಿಗೆ ಹೋದು.
ನಿಲುಕದ ನಕ್ಷತ್ರ ಅಂತ ಅಶ್ವಿನಿ ಅವ್ರದ್ದು. ಅದರಲ್ಲಿ ಅನಂತನಾಗ್ ಸರ್ ಮತ್ತೆ ಭವ್ಯ ನಮ್ಮ ತೀರ್ಥಹಳ್ಳಿಯಲ್ಲಿ ಶೂಟಿಂಗು. ತೀರ್ಥಹಳ್ಳಿಯಲ್ಲಿ ಒಟ್ಟು ನಾನು ಸುಮಾರು ಒಂದು 15-16 ಇದು ಫಿಲಮ್ಸ್. ಮಿಸ್ ಕ್ಯಾಲಿಫೋರ್ನಿಯಾ ಅಂತ ಪಿಕ್ಚರ್ ಮಾಡುವಾಗ ದಿಗಂತ್ ತೀರ್ಥಹಳ್ಳಿಯವನು ಅಂತ ಹೇಳಿದ ತಕ್ಷಣ ಹಿಂದೆ ಮುಂದೆ ನೋಡ್ದೇನೆ ಅವ್ನು ಸೆಲೆಕ್ಟ್ ಮಾಡಿದೆ. ಗೊತ್ತು ಸರ್ ಅಲ್ಲ ಆ ಥರ ವಿಚಾರ. ಅದೇ ಥರ ಸಮಿತಾ ಮಲ್ನಾಡು ಅವಳು ಪಾಪ ಅವರ ಭಕ್ತಿಗೀತೆ ಭಾವಗೀತೆ ಹಾಡ್ಕೊಂತಿದ್ರು. ಒಂದ್ಸರಿ ಇದಕ್ಕಿದಂಗೆ ಏನೇ ಯಾವ ಪಿಕ್ಚರ್ ಹಾಡ್ತೀನಿ, ನಮ್ಮ ರಿಲೇಟಿವ್ ಹುಡುಗಿ ಅವಳು, ಯಾವ್ದು ಹಾಡ್ತಿದ್ಯಾ ಅಂದೆ. ನಮ್ಗೆ ಯಾರ ಅಂಕಲ್ ಸಿನಿಮಾದಲ್ಲಿ ಹಾಡಿಸ್ತಾರೆ, ನೀವೇ ಹಾಡ್ಸಲ್ಲ ಇನ್ಯಾರು ಹಾಡಿಸ್ತಾರೆ. ಓ ತಡಿ ತಡಿ ತಡಿ, ನಾನು ಗುರುಕಿರಣ್ ನಂಬರ್ ಕೊಡ್ತೀನಿ ತಗೋ ಅಂದೆ. ಕೊಟ್ಟೆ, ಫೋನ್ ಮಾಡೋನು, ಇವತ್ತು ಬೇಡ, ಇವತ್ತು ನಾನು ಮಾತಾಡ್ತೀನಿ, ನಾಳೆ ಫೋನ್ ಮಾಡೋನು. ಗುರು ನನ್ನ ಶಿಷ್ಯ, ನಾನೇ ಇಂಟ್ರೊಡ್ಯೂಸ್ ಮಾಡಿ. ನನ್ನ ಕಂಡು ಭಾರಿ ಗೌರವ ಅವನಿಗೆ ಈಗಲೂ ಸಹ. ಅಣ್ಣ ಅಣ್ಣ ಅಂತ ವಾಯ್ ತುಂಬ ಕರಿತಾ ಇರ್ತಾನೆ. ಗುರು ಈ ಥರ ಒಂದು ಹುಡುಗಿದು ವಾಯ್ಸ್ ಕಳಿಸ್ತಾ, ವಾಯ್ಸ್ ಟೆಸ್ಟ್ ಕಳಿಸ್ತಾಳೆ, ಸಾಂಗ್ ಹಾಡಿರೋದು, ನೋಡೋ ಎನ್ಕರೇಜ್ ಮಾಡೋ ಅಂದೆ. ಆಯ್ತಣ್ಣ ಕಳಿಸ್ದೆ. ಆಮೇಲೆ ಹೇಳ್ತಾರೆ, ಅಣ್ಣ ನೀವು ಕಳಿಸ್ತವ್ರಲ್ಲಿ ಅವ್ರು ಒಬ್ಳದೇ ವಾಯ್ಸ್ ನನಗಿಷ್ಟ ಆಗಿದ್ದು ಅಂತ. ಹಂಗೆ ಆಯಿತು. ಅದೇ ಊರ ಅಭಿಮಾನ ಅನ್ನುವಾಗ ಅದೆಲ್ಲ ಸರ್. ಅದೇ ನಿಮ್ಮ ಹೆಸರು ಕೇಳಿದಾಗ ಇದು ಯಾವತ್ತೂ ಇದ್ದೇ ಇದೆ ಸರ್. ಒಂದೇ ನಾಣ್ಯದ ಎರಡು ಮುಖಗಳ ತರ. ಕೋಡ್ಲೂರು ಅಂತ ಹೇಳಿದ್ರೆ ಎಸ್ ತೀರ್ಥಹಳ್ಳಿ. ಏನಾಗಿದೆ ಮೇಡಮ್, ನಮಗೆ ಫುಲ್ ಹೆಸರು ಕರೆಯೋದು ಕಡಿಮೆ ಆಗ್ಬಿಟ್ಟಿದೆ. ಹೌದು, ನಮ್ಮ ಅಪ್ಪ ಭಾರಿ ಇಷ್ಟಪಟ್ಟು ರಾಮಕೃಷ್ಣ ಅಂತ ಹೆಸರಿಟ್ಟಿದ್ದಾರೆ. ನೋಡಿದ್ರೆ ಯಾರು ರಾಮಕೃಷ್ಣ ಅಂತ ಕರೆಯೋದೇ ಇಲ್ಲ, ಎಲ್ಲ ಕೋಡ್ಲು. ಹೌದು ಸರ್, ಇಲ್ಲ 1% ಕರಿಬೋದು ರಾಮಕೃಷ್ಣ ಅವರೇ ಅಂತ. ಹೆಚ್ಚಿನವಾಗ ಕೋಡ್ಲು ಅಂತ. ಸರ್ ಇನ್ನೊಂದು, ನಿಮ್ಮ ಸಿನಿ ಜರ್ನಿ ನೋಡಿದಾಗ ಕಾದಂಬರಿ ಆಧಾರಿತ 14 ಸಿನಿಮಾಗಳು ಮಾಡಿದ್ರು ಕೂಡ ಒಟ್ಟು 32 ಸಿನಿಮಾದಲ್ಲಿ. ಬಟ್ ನೀವು ಯಾವತ್ತೂ ಸರ್ ಎಲ್ಲೋ ಒಂದು ಬ್ರ್ಯಾಂಡ್ ಮಾಡ್ತಾರಲ್ಲ ಸರ್ ಸಿನಿಮಾದಲ್ಲಿ, ಬರೀ ಪ್ರಶಸ್ತಿಗೋಸ್ಕರ ಸಿನಿಮಾ ಮಾಡ್ತಾರೆ ಆ ಥರ ನಿಮ್ಮ ಹೆಸರಿಲ್ಲ ಸರ್. ಯಾಕಂದ್ರೆ ಕಮರ್ಷಿಯಲ್ ಆಸ್ಪೆಕ್ಟು ಇದೆ. ಅದಲ್ಲದೆ ನೀವು ಎಲ್ಲಾ ಜಾನರು ಟ್ರೈ ಮಾಡಿದೀರಾ ಅನ್ನೋದಕ್ಕೆ ಮಕ್ಕಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಮಕ್ಕಳ ಸಿನಿಮಾ ಸರ್, ಅದ್ರ ಬಗ್ಗೆ ಹೇಳಿ. ಮಕ್ಕಳ ಪಿಕ್ಚರ್ ನಾನು 5 ಪಿಕ್ಚರ್ ಮಾಡಿದ್ದೀನಿ. ಅದು ಸಹ ಬಹುಶಃ ಇನ್ಯಾರಾದ್ರೂ ಜಾಸ್ತಿ ಮಕ್ಕಳು ಪಿಕ್ಚರ್ ಮಾಡಿದವ್ರು ಇದ್ರು ಇನ್ನೇನಾದ್ರು ಒಂದಿರೋಕ್ ಸಾಧ್ಯ, ಅದ್ರ ಮುಂದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. 6 ಯಾರು ಇರ್ಬೋದೇನೋ, ನನಗೆ ತಿಳಿದ ಮಟ್ಟಿಗೆ ಇಲ್ಲ. 5 ಅಂತ ತಿಳ್ಕೊಂಡಿದ್ದೀನಿ, ನಂದೇ ಜಾಸ್ತಿ ಅಂತ. ಇನ್ನೇನಿದ್ರು ಇನ್ನೊಂದಿರ್ಬೋದು. ಮಕ್ಕಳು ಪಿಕ್ಚರ್ 5 ಮಾಡಿದ್ರು. ಅದು ನಾಡಿ ಸೋಜ ಅವ್ರದ್ದು ಬೆಟ್ಟದಾಪುರದ ದಿಟ್ಟ ಮಕ್ಕಳು ಅಂತ ನಾವೆಲ್ಲ. ಆಮೇಲೆ ಪ್ರಹ್ಲಾದದ್ದು 4 ಕತೆ ಮಾಡಿದೆ. ಹೀಗೆ ಮಾಡಿ ಕಾದಂಬರಿ ಆಧಾರಿತ ಮಕ್ಕಳು ಚಿತ್ರನೂ ಸಹ ಕಾದಂಬರಿ ಆಧಾರಿತ ಚಿತ್ರನೂ ಮಾಡಿದ್ದೀನಿ. ಅದಾದಮೇಲೆ ಎಲ್ಲ ರೈಟರ್ಗಳು ನನಗೆ ಕತೆ ಇಷ್ಟ ಆಯಿತು ಅಂದರೆ ಮಾಡಿದ್ದೀನಿ. ಈ ಮಧ್ಯದಲ್ಲಿ 2000ನೇ ಇಸ್ವಿಲಿ ಒಬ್ಬರು ಪ್ರೊಡ್ಯೂಸರ್ ಸಿಕ್ಕಿದ್ರು. ಅದು ಆ ಕಥೆನೂ ಬಂದು CN ಮುಕ್ತ ಅಂತ ಮೈಸೂರಿನವರೊಬ್ಬರು ಒಳ್ಳೆ ರೈಟ್ರು. ಅವ್ರದ್ದು ಫಿಲಮ್ಸ್ ಎಲ್ಲ ಆಗಿದೆ 1-2 ನನ್ನ ಪ್ರಕಾರ. ಅವರಿಗೆ ಒಂದು ಕತೆ ಮಾಡಿದೆ. ಅದು ಬಂದು ಅಮೇರಿಕಾ ಮತ್ತು ಇಲ್ಲಿ 2 ಕಡೆನೂ ಶೂಟಿಂಗ್ ಆಗುವಂಥ ಕತೆ. ಅದನ್ನು ಕತೆನ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾನೇ ಹೇಳಿ ಅವ್ರ ಹತ್ರ ಬರೆಸಿ, ಅದಕ್ಕಾಗಿ ಮೂಲ ಕತೆ ಅವ್ರದ್ದೇ ಹೆಸರಿದೆ, ನನ್ನ ಹೆಸರು ನಾನು ಎಲ್ಲೂ ಹಾಕ್ಕೊಳ್ಳಿಲ್ಲ. ಬಟ್ ಲಕ್ಕಿಲಿ ನೋಡಿ ಅವ್ರಿಗೆ ಸ್ಟೇಟ್ ಅವಾರ್ಡ್ ಬಂತು. ಕತೆ ನಂದು, ನಾನೇ ಹೇಳಿ ಬರ್ಸಿದ್ದು. ಅವರು ಅಮ್ಮ ಪಾಪ ಭಾರಿ ಬೇಜಾರು ಮಾಡ್ಕೊಂಡು, ಏನ್ ಸರ್ ನಾನು ಹೆಂಗ್ ಸರ್ ತಗೊಂಡ್ಲಿ, ನೀವು ಹೇಳಿ ಬರ್ಸಿದ್ನೆ ನಾ ಬರೆದಿದ್ದೀನಿ ಅಂದ್ರು. CN ಮುಕ್ತ. ಹಿಂಗೆ ಆಯ್ತು. ಅದು ಅಮೇರಿಕದ ಪ್ರೊಡ್ಯೂಸರು. ಅದ್ರದ್ದು ಕತೆ ಹೇಳ್ಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬ ರಾಮ್ ಪ್ರಸಾದ್ ಅಂತ, ಅವರು ಈ ಸಿಂಗರ್ ಅವರು ಒಂದ್ಸರಿ ಬಂದಾಗ ಏನು ಮಾಡಿದ್ರು, ಈ ಥರ ನನ್ನ ಫ್ರೆಂಡ್ ಒಬ್ಬಿದ್ದಾನ್ರಿ, ಈ ಥರ ಆಲ್ಬಮ್ ಮಾಡಿದ್ದಾನೆ, ಆ ಸಾಂಗ್ ಒಂದ್ಸರಿ ಕೇಳ್ರಿ, ಏನಾರು ಅವ್ನಿಗೆ ಇಷ್ಟವಾದರೆ ಅವರು ಇದು ಮಾಡಲಿಕ್ಕೆಲ್ಲ ಇಷ್ಟ ಇದೆ ಅವರಿಗೆ. ಅದು ಮ್ಯೂಸಿಕ್ ಪೋರ್ಷನ್ ಎಲ್ಲ ಅವರೇ ಪ್ರೊಡ್ಯೂಸ್ ಮಾಡ್ತಾರಲ್ಲ, ಇನ್ವೆಸ್ಟ್ ಮಾಡ್ತಾರೆ. ಹಾಡು ಕೇಳಿದೆ, ಹಾಡು ಒಂದು 2-3 ಸಾಂಗ್ ಚೆನ್ನಾಗಿದ್ದು. ರಾಮ್ ಒಂದು 2 ಸಾಂಗ್ ಚೆನ್ನಾಗಿದೆ, ಮ್ಯಾಕ್ಸಿಮಮ್ 3 ಸಾಂಗ್ ಚೆನ್ನಾಗಿದೆ. ನೆಕ್ಸ್ಟ್ ವೀಕ್ ಬರ್ತಾರ್ರಿ ಇವರು. ಬಂದಾಗ ಅವರು ಪರಿಚಯ ಮಾಡಿಸ್ತೀನಿ ಅಂತ ವಿಲ್ಸನ್ ಮ್ಯಾನರ್ ಕರ್ಕೊಂಡು ಹೋದ್ರು, ಪರಿಚಯ ಮಾಡಿಸಿದ್ರು. ನಿಮ್ಮದು ಸಾಂಗ್ ಕೇಳಿದೆ, ಒಂದು 3 ಸಾಂಗ್ ಚೆನ್ನಾಗಿದೆ, ಹಾಗಾದರೆ ನನ್ನ ಹಾಕ್ಕೊಂಡು ಮ್ಯೂಸಿಕ್ ಮಾಡಿ ನಾನು ಅದೇನು ಎಕ್ಸ್ಪೆನ್ಸು ಎಷ್ಟು ಲ್ಯಾವಿಸ್ ಸರ್ವ್ ಮಾಡಿ ನಾನು ಇದು ಮಾಡ್ತೀನಿ ಅಂತ. ಹಾಗೆ ಡಿನ್ನರ್ ಆರ್ಡ್ರ್ ಮಾಡಿದರು. ಮಧ್ಯದಲ್ಲಿ ನಿಮ್ಮದು ಯಾವುದಾದ್ರು 1-2 ಫಿಲಮ್ ಹೆಸರು ಹೇಳಿ ಅಂದರು. ನಾನು ಉದ್ಭವ ಯಾರಿಗೂ ಹೇಳ್ಬೇಡಿ, ಗಂಡ ಹೆಂಡತಿ ಮುಖ ನೋಡೋಕೆ ಶುರು ಮಾಡಿದ್ರು. ಉದ್ಭವ ಯಾರಿಗೆ ಹೇಳ್ಬೇಡಿ, ನಿಮ್ದಾ? ದೇವರಣ್ಣೆ, ನಾನೇನು ಸುಳ್ಳು ಹೇಳ್ತಾರೆ. ಆ ಪಿಕ್ಚರ್ ಬೇಜಾರಾದಾಗಲ್ಲ ಅದು ಎಷ್ಟು ಸರಿ ನೋಡಿದ್ದೀವ ಗೊತ್ತಿಲ್ಲ. ರಾಮ್, ನಾನು ನಿಮಗೆ ಹೇಳಿದ್ದು ಮ್ಯೂಸಿಕ್ ನಾನು ಮಾಡ್ತೀನಿ, ಅದ್ರದ್ದು ಇನ್ವೆಸ್ಟ್ಮೆಂಟ್ ಏನಾದರೂ ನಾನು ಹಾಕ್ತೀನಿ ಅಂದಿದ್ರಲ್ಲ,
ಈಗ ಉದ್ಭವ ಯಾರಿಗೂ ಹೇಳ್ಬೇಡಿ, ಎರಡೂ ಇವ್ರದ್ದೇ ಅಂತಿದ್ದಾರೆ. ನಾವು ಒಂದು ಸ್ಮಾಲ್ ಬಡ್ಜೆಟಲ್ಲಿ ಅಮೇರಿಕದಲ್ಲಿ ಮತ್ತು ಇಲ್ಲಿ ನಡೆಯುವಂಥ ಒಂದು ಕಥೆನ ಇವ್ರದ್ದಿದ್ರೆ ಸೆಲೆಕ್ಟ್ ಮಾಡಲಿ ಅಥವಾ ಟೈಮ್ ತಗೊಳ್ಳಿ, ಸ್ವಲ್ಪ ತೊಂದರೆ ಇಲ್ಲ, ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಗ್ರೇಟ್. ಈ ಥರ ನನ್ನ ಜರ್ನಿ ಒಂಥರ. ಈ ಮಧ್ಯದಲ್ಲಿ ಒಂದೇ ಒಂದು ರೀಮೇಕ್ ಮಾಡಬೇಕಾಯ್ತು ನಾನು. ಓಕೆ. ಅದು ನೀ ಮುಡಿದ ಮಲ್ಲಿಗೆ ಅನ್ನಲ್ಲ, ನೀ ಮುಡಿದ ಮಲ್ಲಿಗೆನಲ್ಲಿ ಇನ್ಕರ್ಡ್ ಲಿಟ್ಲ್ ಲಾಸ್, ಸ್ವಲ್ಪ ಲಾಸ್ ಆಯಿತು ನನಗೆ. ಪ್ರೊಡಕ್ಷನ್ ನಂದೇ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇತ್ತು. ನನ್ನ ಅಣ್ಣನ ಮಗ, ನನ್ನ ಮಿಸ್ಸಸ್ಸು, ನಾನು ಇನ್ನೊಬ್ರು ಸೇರ್ಕೊಂಡು ಮಾಡಿ, ಒಂದು 4 ಜನ ಸೇರಿ ಮಾಡಿ, ಅದು ಮಿಸರಬಲ್ ಫ್ಲಾಪ್ ಆಯಿತು. ಹಾಗಾಗಿ ಸ್ವಲ್ಪ ನನಗೆ ಅದಕ್ಕೆ ಇದಾಗಬೇಕಲ್ಲ ನಮ್ಮ. ಹಾಗಿರುವಾಗ ಏನಾಯಿತು, ನೀ ಮುಡಿದ ಮಲ್ಲಿಗೆ ಆಯಿತು, ನಿಲುಕದ ನಕ್ಷತ್ರನೂ ಆಯಿತು. ಆ ಗ್ಯಾಪಲ್ಲಿ ನನ್ನ ಫ್ರೆಂಡು ಕಶ್ಯಪ್ ದಾಕೋಜು ಅಂತ, ಅವರು 3 ಪಿಕ್ಚರ್ ನನ್ನ ಹತ್ರ ಮಾಡಿಸೋರು. ಇನ್ನೊಂದು ಇದು ಅಂದರೆ ಅವರು ಉದ್ಭವ ಫ್ಯಾನು. ಅದು ಅವರು ಹೇಳೋದು ನಿಜನ ಸುಳ್ಳು, ಒಂದು 25 ಸರಿ ನೋಡಿದ್ದೀನಿ ರೀ ನಾನು. ಇನ್ನೆಂತ ನೋಡೋದ್ರಿ, ಇದಕ್ಕೆ ನನಗಿಂತ ಅಭಿಮಾನಿ ಬೇಕನ್ರಿ ಅಂತಾರೆ. ಸರಿ, ಅವ್ರು ಏನು ಮಾಡಿದ್ರು, ನಾನು ಸ್ವಲ್ಪ ಲಾಸಲ್ಲಿದ್ದೆ ಆ ಟೈಮಲ್ಲಿ. ಅವರಾಗೆ ಬೇಕನ್ರಿ ದುಡ್ಡು ಅಂತ ಕೇಳಿ, ಬೇಡ ಬೇಡ ಗೊತ್ತು ತೋಳೆ ಅಂತ ಹೇಳಿ. ನಾನು ಹೇಳ್ತಿರೋದು 98 ಒಬ್ಬ ವ್ಯಕ್ತಿ ಎಷ್ಟು ಹೆಲ್ಪ್ ಮಾಡ್ಬೋದು, ಎಂಥ ಅಭಿಮಾನಿನೇ ಇರಲಿ. 5 ಲಕ್ಷ ಇಟ್ಕೊಳ್ಳಿ, ಇದನ್ನು ಫಸ್ಟ್ ಪ್ರಾಬ್ಲಮಿಂದ ಹೊರಗಡೆ ಬನ್ನಿ ಅಂದಿದ್ರು. ನನ್ನ ಕೆಲವು 5ರಲ್ಲಿ ಮುಗಿರ್ಲಿಲ್ಲ, ಬೇರೆ ಏನೇನೋ ಮಾಡಿ ಎಲ್ಲ ತೀರ್ಸ್ಕೊಂಡು ಆಮೇಲೆ ಏನಾಯಿತು, ಇದ್ದಕ್ಕಿದ್ದಂಗೆ ಒಂದ್ಸರಿ ಬಂದರು. ಈಗ ನಾನೊಂದು ಫಿಲಮ್ ಮಾಡ್ಬೇಕಂತ ಇದ್ದೀನಿ ಸರ್. ಏನು ಸರ್ ಇದು, ನಿಮ್ಗೆ ಯಾಕೆ ಕೆಟ್ಟ ಐಡಿಯಾ ಬಂತು ಅಂದೆ. ಇಲ್ಲ ರೈಟ್ಸು ಸಹ ತಂದುಬಿಟ್ಟಿದ್ದೀನಿ. ಯಾವುದು ಸರ್ ಅಂತ. ಭಾಗ್ಯರಾಜ್ ಅವ್ರದ್ದು ಡಾರ್ಲಿಂಗ್ ನಾನು ನೋಡಿದ್ದೆ, ಚೆನ್ನಾಗಿತ್ತು, ತಂದಿದ್ದೀನಿ ಅಂದರು. ಮನೇಲಿ ಮಿಸ್ಸಸ್ ಕಾಫಿ ಎಲ್ಲ ತಂದುಕೊಟ್ರು. ಅಮ್ಮ, ನಿಮ್ಮ ಯಜಮಾನ್ರನ್ನ ಒಪ್ಸೋದು ಈಗ ನಿಮ್ಮ ಹತ್ರ ಇದೆ ಅಂದರು. ಯಾಕೆ, ನನಗೆ ಅಲ್ಲಿವರೆಗೂ ತಲೆ ಹೊಡಲಿಲ್ಲ. ಏನಿಲ್ಲ, ನಿಮ್ಮ ಯಜಮಾನ್ರು ಎಲ್ಲ 1-2 ಕಡೆ ಇಂಟರ್ವ್ಯೂನಲ್ಲಿ ನಾನು ರೀಮೇಕ್ ಮಾಡಲ್ಲ ಅಂತ ಹೇಳಿದ್ದಾರೆ. ಅವ್ರನ್ನ ಅವ್ರ ಕೈಲೇ ಮಾಡಿಸ್ಬೇಕು ಅಂತ. ಅದು ರೀಮೇಕ್ ಆದರೂ ಅವ್ರ ಕೈಲೇ ಮಾಡಿಸ್ಬೇಕು ಅಂದ್ರೆ ನನ್ನ ಮಿಸ್ಸಸ್ ಹೇಳಿದ್ರು, ಮಾಡ್ತಾರೆ, ಯಾಕೆ ಮಾಡಲ್ಲ, ಈಗ ಬುದ್ಧಿ ಬಂದಿದೆ ಅವರಿಗೆ ಅಂದರು. ಕೊನೆಗೆ ನೋಡಿ, ಮಾಡೋದಾರೆ ನೀವು ಮಾಡಿ, ಇಲ್ಲ ಅಂದರೆ ರೈಟ್ಸ್ ಇಟ್ಕೊಳ್ತೀನಿ, ಬೇರೆ ಕೈಲಿ ಮಾಡಲ್ಲ. ನಾನು ಎಲ್ಲ ಯೋಚನೆ ಮಾಡಿದೆ, ಒಂದು ಅನುಭವನೂ ಆಗುತ್ತೆ, ಜೊತೆ ಕಷ್ಟದಲ್ಲಿ ಹೆಲ್ಪ್ ಮಾಡಿದ್ದಾನೆ. ಅವ್ರಿಗೇನು ಬೇರೆ ಡೈರೆಕ್ಟ್ರ್ ಹುಡುಕು ದೊಡ್ಡದಲ್ಲ, ದುಡ್ಡು ಕೊಡಿ ಅಂತ ಕೇಳ್ತಾರೆ, ಕೊಡೋದು ಸ್ಥಿತಿಲಿ ಬೇಕಲ್ಲ. 98ರಲ್ಲಿ ಅಂದರೆ ಸುಮಾರು ಆಲ್ಮೋಸ್ಟ್ 20 ವರ್ಷ. ಸರಿ ಆಯಿತು ಅಂತ ಒಪ್ಕೊಂಡೆ. ರಮೇಶು ಪ್ರೇಮ ಅವರಿಬ್ಬರು ಹಾಕ್ಕೊಂಡು ಪ್ರೇಮಿ ನಂಬರ್ 1 ಅಂತ ಗುರುಕಿರಣ್ ಮ್ಯೂಸಿಕ್ಕು, ಅದನ್ನು ಮಾಡಿದೆ. ಅದೊಂದು ರೀಮೇಕ್ ಮಾಡಬೇಕಾಯ್ತು. ಅದಾದಮೇಲೆ ಮತ್ತೆ ಪುನಃ ರಮೇಶ್ ನಮ್ಮದು ಕಾಂಬಿನೇಷನ್ನಲ್ಲೇ ಇದು ಎಂಥ ಪ್ರೇಮಯ್ಯ ಅಂತ ಹೇಳಿ, ಅದು ನಿಮ್ಮ ಬೆಳಗಾಂ ಕಡೆ ಜಾಸ್ತಿ ಶೂಟಿಂಗ್ ಆಯಿತು, ಬೈರೋಂಗ್ಲಾ ಆ ಕಡೆ ಅದಾಯಿತು. ಅದಾದಮೇಲೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಒಂದು ಮಲ್ಟಿ ಸ್ಟಾರ್ ಕಾಸ್ಟ್, ಅನಂತ್ ನಾಗ್ ಸಾರು, ಸುಹಾಸಿನಿ ಮೇಡಮ್, ಶ್ರುತಿ, ಗುರುಕಿರಣ್, ರಾಮಕೃಷ್ಣ, ತಾರಾ, ದಾಮಿನಿ, ಚೈತಾಳಿ, ಇನ್ನೆಲ್ಲ ಕೋ ಆರ್ಟಿಸ್ಟ್ಗಳು ಅವನ್ನೆಲ್ಲ ಹಾಕಿ ಸಾಧು ಕೋಕಿಲ ಮ್ಯೂಸಿಕ್ ಹಾಕ್ಕೊಂಡು ಇದು ಮಾಡಿದ್ವು. ಸಾಧು ಕೋಕಿಲ ಅಂದ್ಕೊಳ್ಳೆ ಒಂದು ಮಾತು ಹೇಳೋದು ಮರ್ತಿದ್ದೀನಿ ನಾನು. ನನ್ನ ಕಾವ್ಯದ ಬಗ್ಗೆ ನಾನು ಹೇಳಿದ್ನಲ್ಲ, ಕಾವ್ಯ ಸಕ್ಸಸ್ ಅಲ್ಲಿ ಮ್ಯೂಸಿಕ್ಕು ಕಾರಣ. ವಂದನೆ ಆ ಸಾಂಗ್ ಕೇಳ್ದಿದ್ದವರೇ ಇಲ್ಲ. ಅದೇ ಸಾಧು ಕೋಕಿಲ ಅಂದ್ರೆ ಯಾರು ನಂಬಲ್ಲ. ಸಾಧು ಕೋಕಿಲ 5 ಒಂದಕ್ಕಿಂತ ಒಂದು ಸಾಂಗ್ ಇಷ್ಟು ಸಾಂಗು. ಅದ್ರ ಮ್ಯೂಸಿಕ್ ಡೈರೆಕ್ಷನ್ಗೆ, ಮ್ಯೂಸಿಕ್ ಅಲ್ಲ ಲಿರಿಕ್ಸಿಗೆ ದೊಡ್ಡರಂಗೇಗೌಡರಿಗೆ ಬೆಸ್ಟ್ ಲಿರಿಕ್ಸ್. ಸಾಧು ನಂದೊಂದು 5-6 ಪಿಕ್ಚರ್ ಮ್ಯೂಸಿಕ್ ಮಾಡಿದ್ದ. ಹಿಂಗಾಯ್ತು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತು. ಅದು ಕತೆ ನಂದೇನೆ. ಅದಾದಮೇಲೆ ಹಲೋ ಅಂತ ಒಂದು ಪಿಕ್ಚರ್ ಮಾಡಿದೆ. ಈ ಮಧ್ಯದಲ್ಲಿ ಮತ್ತೆ ಪುನಃ ಮಲ್ಲಾದಿ ವೆಂಕಟಕೃಷ್ಣಮೂರ್ತಿ ಅಂತ ಅವ್ರದ್ದೊಂದು ಮಂದಾಕಿನಿ ಅಂತ ಒಂದು ನಾವೆಲ್ಲ ರಾಜಾ ಚೆಂಡವರು ಅದನ್ನು ಟ್ರಾನ್ಸ್ಲೇಟ್ ಮಾಡಿದರು. ಅದನ್ನ ಇಟ್ಕೊಂಡು ತುಳುನಲ್ಲಿ ತುಡರ್ ಅಂತ ಮಾಡಿದೆ. ಅದರಲ್ಲಿ ಅದಕ್ಕೂ ಸ್ಟೇಟ್ ಅವಾರ್ಡ್ ಬಂತು. ತುಡರ್ ಅಂದರೆ ಜ್ಯೋತಿ ಅಂತ, ಬೆಸ್ಟ್ ರೀಜನಲ್ ಅವಾರ್ಡ್ ಬಂತು.
ಅದು ಆಯಿತು. ಅದಾದ ಕೂಡಲೇ ಹಲೋ ಅಂತ ಒಂದು ಭಾವನಾ, ದಿಗಂತ್ ಅಲ್ಲ ಭಾವನಾ, ಗುರುಕಿರಣ್, ಶಿವಧ್ವಜ್ ಅವ್ರನ್ನ ಹಾಕ್ಕೊಂಡು ಅದೊಂದು ಮಾಡೋದು. ಫಸ್ಟ್ ಟೈಮು ಬ್ಯಾಂಕಾಕ್, ಮಲೇಷಿಯಾ, ಸಿಂಗಾಪುರ್ ಎಲ್ಲ ಹೋಗಿ ಬಂದು ಇದಾಯಿತು. ಇದಾದ ಮೇಲೆ ಅದೇ ಮಿಸ್ ಕ್ಯಾಲಿಫೋರ್ನಿಯಾ ಬಂತು. ಮಧ್ಯದಲ್ಲಿ ಮಿಸ್ಟರ್ ಡೂಪ್ಲಿಕೇಟ್ ಅಂತ ದಿಗಂತ್ ಮತ್ತು ಪ್ರಜ್ವಲ್. ಇನ್ನೊಂದು ವಿಶೇಷ ಅಂದರೆ ಅದರಲ್ಲಿ ಅಪ್ಪ ಮಗ ಇಬ್ರು ಮಾಡಿದ್ರು, ಪ್ರಜ್ವಲ್ ದೇವರಾಜ್. ಅದರಲ್ಲೂ ಅಪ್ಪ ಮಗನಾಗೆ ಮಾಡಿದ್ರು. ಈಗ ಆಯಿತು. ತಮಾಷೆಗಾಗಿ ಅಂತ ಒಂದು ಪಿಕ್ಚರ್ ಮಾಡಿದೆ, ಸುಧಾರಾಣಿ. ಅದರಲ್ಲಿ ತುಂಬ ಒಳ್ಳೆಯ ಕ್ಯಾರೆಕ್ಟರ್ ಅವರಿಗೆ. ಕಾವ್ಯದಲ್ಲಿ ಒಂಥರದ್ದಾದರೆ ಅದರಲ್ಲೇ ಒಂಥರ ಕ್ಯಾರೆಕ್ಟರ್ ಇತ್ತು. ಅದಾಯಿತು. ಅದಾದಮೇಲೆ ಮಕ್ಕಳು ಪಿಕ್ಚರ್ ಕಂಟಿನ್ಯೂಸ್ ಕೆಲವು ಮಾಡಿದೆ. ಕರಾವಳಿ ಹುಡುಗಿ ಅಂತ ಒಂದು ನಾವೆಲ್, ಅದು ಕುಂದಾಪುರ ಲ್ಯಾಂಗ್ವೇಜ್. ಅದು ಬಿಳ್ಮನೆ ರಾಮದಾಸ್ ಅಂತ ಅವ್ರದ್ದು ಕಾದಂಬರಿ, ಅದನ್ನು ಮಾಡಿದೆ. ನೀತು ಮತ್ತು ಮೋಹನ್ ಎಲ್ಲ ಮಾಡಿದರು. ಹೀಗೆ ಆಯಿತು. ಹೀಗೆ ಇರುವಾಗ ಮಿಸ್ಟರ್ ಡೂಪ್ಲಿಕೇಟು ಮಂಗಳೂರಲ್ಲಿ ಒಂದು ಮನೇಲಿ ಶೂಟ್ ಮಾಡಿದ್ದು. ಆ ಮನೆ ಈ ಮಧ್ಯದಲ್ಲಿ ಮಕ್ಕಳ ಪಿಕ್ಚರ್ ನಾನು ಮಾಡಿದ್ದು ಅಂದರೆ ಬೆಟ್ಟದಾಪುರದ ದಿಟ್ಟ ಮಕ್ಕಳು, ಮಕ್ಕಳೇ ಮಾಣಿಕ್ಯ, ಚಿಲಿಪಿಲಿ ಹಕ್ಕಿಗಳು, ಆಟ ಪಾಠ. ಈಗ ಒಂದು ರೆಡಿ ಇದೆ, ರಿಲೀಸ್ ಆಗಬೇಕು. ಮಕ್ಕಳ ತಂಟೆಗೆ ಬಂದರೆ ಹುಷಾರು. ಇದಾಯಿತು. ಹೀಗಿರುವಾಗ ಏನಾಯಿತು, ಮಿಸ್ಟರ್ ಡೂಪ್ಲಿಕೇಟು ಮಂಗಳೂರಲ್ಲಿ ಶೂಟ್ ಮಾಡಿದ್ದು. ಶೂಟಿಂಗ್ ಮಾಡಿದಾಗ ಆ ಮಂಗಳೂರಿನವರೊಬ್ಬರು ದುಬೈನಲ್ಲಿದ್ದಾರೆ, ಆ ಮನೆಯವ್ರು ಪರಿಚಯ ಆಗಿತ್ತು. ಪರಿಚಯ ಆದರೆ ಏನಾಯಿತು, ನಾನು ಆಗಾಗ್ಗೆ ಹಬ್ಬ ಹರಿದಿನಗಳಲ್ಲಿ ಅವರಿಗೆ ನಾನು ವಿಶ್ ಮಾಡ್ತಿದ್ದೆ, ನನಗೆ ಅವರು ವಿಶ್ ಮಾಡ್ತಾ ಇರ್ತಿದ್ದೆ. ಹೀಗೆ ಇರುವಾಗ ಒಂದು ಸರಿ ಏನಾಯಿತು, ಫೋನ್ ಮಾಡಿದ್ರು ಅವರು. ಸರ್ ಎಲ್ಲಿದ್ದೀರಾ? ನಾನು ಬೆಂಗಳೂರೇ ಅಂದೆ. ನಾನೀಗ ಮಂಗಳೂರಿಗೆ ಬಂದಿದ್ದೀನಿ, ನನಗೆ ಇದ್ದಕ್ಕಿದ್ದಂಗೆ ಒಂದು ಪಿಕ್ಚರ್ ಮಾಡಬೇಕು ಅಂತ ಆಸೆ ಆಗಿದೆ. ಇದು ಯಾಕೆ ಸರ್ ಈಗ ಇದ್ದಕ್ಕಿದ್ದಂಗೆ? ಯಾವ್ದಾರು ಒಳ್ಳೆ ಕತೆ ಇದೆಯಾ? ಅವಾಗ ಮಾರ್ಚ್ 22 ಕತೆ ಹೇಳಿದೆ. ಅದಕ್ಕೆ ಅವರು ತುಂಬ ಇಷ್ಟಪಟ್ಟರು, ಮಂಗಳೂರಿಗೆ ಕರ್ಸ್ಕೊಂಡ್ರು, ಕತೆ ಕೇಳಿದ್ರು. ಹಿಂದೂ ಮುಸ್ಲಿಮ್ಸ್ ಕತೆ ಅದು. ಸರ್, ಅದೇ ನಿಮ್ಮ ಇಡೀ ಜರ್ನಿಯನ್ನು ಕೇಳಬೇಕಾದ್ರೆ ನೀವು ಎಲ್ಲ ಸಿನಿಮಾಗಳ ಹೆಸರು ಜೊತೆಗೆ ಆದಂಥ ಸನ್ನಿವೇಶಗಳು ಹೇಗಾಯಿತು ಎಲ್ಲವನ್ನೂ ಕೂಡ ನೆನಪಿಟ್ಕೊಂಡಿದ್ದೀರಾ. ಅಂದರೆ ನಿಮ್ಮ ಮಗುವಿನ ಪ್ರೀತಿಯ ಮಗುವಿನ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ, ಆಸಕ್ತಿ ಇದೆ, ನಿಮಗೆ ಹೆಸರು ತಂದು ಕೊಟ್ಟಿತ್ತು, ಇದು ಎಲ್ಲವೂ ಕೂಡ ಖುಷಿ ಇದೆ ಸರ್. ಆದರೆ ಈಗ ನನ್ನ ನೂರಿನ ಬಗ್ಗೆ ಅಂತ ಹೇಳಿ ಜವಾಬ್ದಾರಿ ತಗೊಂಡು ಒಂದು ಸಿನಿಮಾ ನಡೀತಾ ಇದೆಯಲ್ಲ ಸರ್, ಇಬ್ಬರು ನಿರ್ದೇಶಕರು, ಕಂಪ್ಲೀಟ್ ತೀರ್ಥಹಳ್ಳಿ ಮಲ್ನಾಡಿನ ಬಗ್ಗೆ. ಇದು ನಿಜವಾಗ್ಲೂ ಒಂದು ದೊಡ್ಡ ಮುಂಚಿತವಾಗಿ ಈಗ ನಂದು ಅಪ್ಕಮಿಂಗ್ ಒಂದು ಪಿಕ್ಚರ್ ಇದೆ, ಅದ್ರ ಬಗ್ಗೆ ಒಂದು ಹೇಳ್ಬಿಡ್ತೀನಿ. ಇದು ಶಾನುಭೋಗರ ಮಗಳು ಅಂತ, ಅದು ನಾವೆಲ್ ಬೇಸ್ಡ್. ಅದು ಅದರಲ್ಲಿ ರಾಗಿಣಿ ಮಾಡಿದ್ದಾಳೆ, ಪ್ರಜ್ವಲ್ ವೈಫ್, ಮತ್ತು ಕಿಶೋರ್ ಟಿಪ್ಪು ಸುಲ್ತಾನ್. ಆಯಿತು. ಈಗ ನನಗೆ ಭಾರಿ ದಿವಸದಿಂದ ಒಂದು ಆಸೆ ಇತ್ತು, ಬರೀ ತೀರ್ಥಹಳ್ಳಿಯನ್ನೇ ಇಟ್ಕೊಂಡು, ತೀರ್ಥಹಳ್ಳಿಯ ಕಲಾವಿದರು, ತೀರ್ಥಹಳ್ಳಿಯ ಟೆಕ್ನಿಷಿಯನ್, ಹೌದು, ಹಾಗೂ ತೀರ್ಥಹಳ್ಳಿಯ ಲೊಕೇಶನ್ಸ್ ಇಟ್ಕೊಂಡು ಮಾಡಬೇಕು ಅಂತ. ಅವಾಗ ಆಸೆ ಬಂತು. ಅವಾಗ ನಾನೇನು ಮಾಡಿದೆ, ಕಾಸರಳ್ಳಿಯವ್ರನ್ನ ಕೇಳಿದೆ. ನಮ್ಮೂರು ಕಾಸರಳ್ಳಿಯವರು 3-4 ಕಿಲೋಮೀಟ್ರ್. ಸರ್, ಈ ಥರ ಒಂದು ಐಡಿಯಾ ಬಂದಿದೆ, ಏನು ಮಾಡೋಣ? ಐಡಿಯಾನು ಚೆನ್ನಾಗಿದೆ ನೋಡಿ, ನನಗೆ ಮಕ್ಕಳೆಲ್ಲ ಸಾಕು ಪಿಕ್ಚರು, ರೆಸ್ಟ್ ತೊಗೊಳ್ಳಿ ಅಂತಿದ್ದಾರೆ. ನೀವು ಹೇಳಿದ್ದು ಕೇಳಿದ್ರೆ ನೋಡೋಣ ಇದು ಅಂತ ಇದ್ದಾರೆ. ಸೊ ನಾನು ಹೇಳಿದೆ, ನಾವೊಂದು ಕ್ರೌಡ್ ಫಂಡ್ ಥರ ಮಾಡಿಕೊಂಡು ಮಾಡೋಣ ಅಂತ ಇದ್ದೀನಿ. ನೋಡೋಣ, ಆದಷ್ಟು ಊರಿನವ್ರನ್ನೇ ಟ್ರೈ ಮಾಡೋದು. ಒಂದು ವೇಳೆ ಕ್ರೌಡ್ ಫಂಡಿಂಗ್ಗೆ ಊರಿನವ್ರು ಸಿಕ್ಕದಿದ್ದಾಗ ಬೇರೆನೋ ಯೋಚನೆ ಮಾಡೋಣ. ಕಲಾವಿದರು, ಲೊಕೇಶನ್ಸ್ ಮಾತ್ರ ಅಲ್ಲಿದ್ದಾನೆ. ನನ್ನ ಉದ್ದೇಶ ಏನಿತ್ತು, ನಾನು ಕಾಸರಳ್ಳಿ ಅವರಿಗೆ ಇಷ್ಟ ಹೇಳಿದೆ, ಸರ್ ನಿಮ್ಮ ಕಥೆಯಲ್ಲಿ ತೀರ್ಥಹಳ್ಳಿಯ ಆಚಾರ ವಿಚಾರ, ಭಾಷೆ, ಸಂಸ್ಕೃತಿ ಇವೆಲ್ಲ ನಿಮ್ಮದ್ರಲ್ಲಿ ಕವರ್ ಮಾಡಿ, ನಂದರಲ್ಲಿ ತೀರ್ಥಹಳ್ಳಿಯಲ್ಲಿರುವ ಸುಂದರ ತಾಣಗಳು, ಕುಡಚಾದ್ರಿಯಿಂದ ಹಿಡಿದು ಏನು 1-2 ಪ್ಲೇಸ್ ಇಲ್ಲ, ಒಂದು ಟೂರಿಸ್ಟ್ ಪ್ಲೇಸನ್ನು ಮಾಡುವಂಥ ಇದಿದೆ. ಅಷ್ಟು ಒಳ್ಳೆ ನಂದ್ರಲ್ಲಿ ನಾನು ಇದು ಮಾಡ್ತೀನಿ ಅಂತ ನಾನೊಂದು ನೆಕ್ಸಲೈಟ್ ಕತೆ ತೊಗೊಂಡೆ. ನೆಕ್ಸಲೈಟ್ ಕಥೆಯಿಂದ ಎಲ್ಲ ಊರನ್ನೂ ಸುತ್ತಬೋದು ಅಂತ ಹೇಳಿ ಅವರು ಯು ಆರ್ ಅನಂತಮೂರ್ತಿ ಅವ್ರದ್ದು ಆಕಾಶ ಮತ್ತು ಬೆಕ್ಕು ಅಂತ ಒಂದು ಕತೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲ ಸಿದ್ಧತೆಗಳು ಆಗಿದೆ, ಆರ್ಟಿಸ್ಟ್ ಸೆಲೆಕ್ಷನ್ ಆಗಿದೆ, ಪ್ರತಿಯೊಂದು ಆಗಿದೆ. ಅಂದುಕೊಂಡಂತೆ ನಾವು ಮೋಸ್ಟ್ಲಿ 3ನೇ ತಾರೀಕು ಕಾಸರಳ್ಳಿಯವ್ರ ಪಿಕ್ಚರ್ ಫಸ್ಟ್ ಶುರು ಆಗುತ್ತೆ. ಆಕಾಶ ಮತ್ತು ಬೇಕು. ನಮ್ಮ ಅದೃಷ್ಟಕ್ಕೆ ನಾನೇನೋ ಅನೌನ್ಸ್ ಮಾಡಿದೆ, ಟೆಕ್ನಿಷಿಯನ್ ಎಲ್ಲರೂ ಸಿಕ್ಕಿದ್ರು, ಕ್ಯಾಮ್ರಾಮನ್ ಸಿಕ್ಕದ, ಎಡಿಟರ್ ಸಿಕ್ಕದ, ಮ್ಯೂಸಿಕ್ ಡೈರೆಕ್ಟರ್ ಸಮಿತನೂ ಇದ್ದಾಳೆ, ಇನ್ನೂ ಒಬ್ರು ಸಿಕ್ಕಿದ್ರು. ಆರ್ಟ್ ಡೈರೆಕ್ಟರ್ ಬಂದು ರವಿ ಸಂತೆ ಹಾಕ್ಲು ಅಂತ ಒಂದು 2-3 ಸ್ಟೇಟ್ ಅವಾರ್ಡ್ ತೊಗೊಂಡು ಅವ್ನು ಸಿಕ್ಕಿದ, ಎಲ್ಲರೂ ಸಿಕ್ಕಿದ್ರು. ಅಂದರೆ ಒಂದು ತಾಲೂಕಿನಲ್ಲಿ ಒಂದು ಪಿಕ್ಚರ್ ಮಾಡಬೇಕು ಅನ್ನೋದು ಏನಿದೆ, ಅದು ಬಹುಶಃ ನಮ್ಮ ತೀರ್ಥಹಳ್ಳಿಲಿ ಮಾತ್ರ ಸಾಧ್ಯ ಅಂತ ನಾವಿಬ್ರು ಅಂದ್ಕೊಂಡಿದ್ದೀವಿ. ಹಾಗಾಗಿ ಸಿಗದಾಗ ಏನೋ ಮೊದಲು ಏನಾಗುತ್ತೋ ಅಂತ ಮಾಡಿದ್ದಾರೆ, ನೋಡಿದ್ರೆ ಈ ಥರ ಆಗ್ತಾ ಇದೆ ಅಂತ. ಇದು
ಊರಿಗಾಗಿ ನಾವು ಏನಾದ್ರು ಊರಿಗೊಂದು ಋಣ ತೀರಿಸ್ಬೇಕು, ನಿಜ ಸರ್. ಹೌದು ಸರ್. ಅದು ನನಗೆ ಭಾರಿ ದಿವಸದಿಂದ ಇತ್ತು. ಹ್ಮ್ ಹ್ಮ್ ಹಂಗಾಗಿ ಅದನ್ನು ಮಾಡ್ತಾ ಇದ್ದೀವಿ. ಹ್ಮ್ 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 ಆಯಿತು. ಇನ್ನು ಈ ಮಧ್ಯದಲ್ಲಿ ನಾನು ಸಾಕಷ್ಟು ಸಾಕ್ಷ್ಯಚಿತ್ರಗಳನ್ನು ತುಂಬ ಹೌದು ಮಾಡಿದ್ದೀನಿ. ಎಲ್ಲ ಡಿಪಾರ್ಟ್ಮೆಂಟು ಆಲ್ಮೋಸ್ಟ್ ಒಂದು 50-60 ಸಾಕ್ಷ್ಯಚಿತ್ರ ಮಾಡಿದ್ದೀನಿ. ಹ್ಮ್ ಕಲಾವಿದರು ಗುರುಕಿರಣ್, ರಾಜೇಶ್ ಕೃಷ್ಣನ್ ಸಿಂಗರ್, ಹ್ಮ್ ಹೌದು ಸರ್. ಕಾದಂಬರಿ ಪಿಕ್ಚರ್ನಲ್ಲಿ ಫಸ್ಟ್ ಹ್ಮ್. ಹಾಡಿಸಿದ್ದು. ಹ್ಮ್ ಹ್ಮ್ ಭಾವನಾ, ದಿಗಂತ್, ಇನ್ನು ಸಣ್ಣ ಪುಟ್ಟ ಕೆಲವರು ಇದ್ದಾರೆ, ಹೌದು. ಸಮಿತಾ, ಹ್ಮ್ ಎಲ್ಲ ಇದು ನನ್ನ ಸಿನಿ ಜರ್ನಿ. ಸರ್, ತಮ್ಮ ಇಡೀ ಸಿನಿ ಜರ್ನಿಯ ಎಲ್ಲಾ ಹಂತಗಳಲ್ಲೂ ಕುಟುಂಬದ ಸಪೋರ್ಟ್ ಹೇಗಿದೆ ಸರ್? ಕುಟುಂಬದ ಸಪೋರ್ಟ್ ಇಲ್ಲದೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸಕ್ಸಸ್ ಅಂತ ಏನಾದ್ರು ಇದ್ದರೆ ಅದಕ್ಕೆ ಹೆಂಡ್ತಿನೇ ಕಾರಣ. ಹ್ಮ್ ಮೂಲತಃ ನಾವೆಲ್ಲ ಒಂದೇ ಊರಿನವರು. ಹ್ಮ್ ಎರಡನೇದಾಗಿ ಮಗ ಹ್ಮ್ ಯಾವುದೋ ಒಂದು ಕಂಪ್ನಿ ಸೆಕ್ರೆಟ್ರಿಯಾಗಿ CS ಮಾಡ್ಕೊಂಡಿದ್ದಾನೆ. ಹ್ಮ್ ಮಗಳು ಒಂದು ಕಂಪ್ನಿಲಿ HR ಆಗಿದ್ದಾಳೆ. ಹ್ಮ್ ಮುದ್ದಾದ 2 ಮೊಮ್ಮಕ್ಕಳು. ಮಗನಿಗೆ ಇನ್ನೂ ಮದುವೆ ಆಗಿಲ್ಲ, ಹುಡುಗಿ ಹುಡುಕ್ತಾ ಇದ್ದೀವಿ. ಹಾ. ಇದು ನಮ್ಮ ಫ್ಯಾಮಿಲಿ. ಇದು ನಮ್ಮ ತಂದೆಗೆ ನಾವು 6 ಜನ ಮಕ್ಕಳು. ಓಹೋ. ಈಗಿನ ಕಾಲ ಆದರೆ ನಮ್ಮಪ್ಪ ಇಷ್ಟು ಮಕ್ಕಳಾಗ ಒಪ್ತಿದ್ರೋ ಇಲ್ಲ. ಹ್ಮ್ ಒಂದು ದೃಷ್ಟಿಲಿ ನಮ್ಮ ತಂದೆಗೆ ಥ್ಯಾಂಕ್ಸ್ ಹೇಳ್ಬೇಕು. ಇಲ್ದಿದ್ರೆ 5 ಮಕ್ಕಳು 5ನೇ ನಾನು, ನೀವು 500. ಆಮೇಲೆ ನನ್ನ ತಂಗಿ ಒಬ್ಳಿದ್ದಾಳೆ. ಇದು ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು. ಎಸ್ ಸರ್, ಇಷ್ಟೆಲ್ಲ ಸಕ್ಸಸ್ಗಳನ್ನು ಕೊಟ್ಟಿದ್ದೀರಾ. ಮುಂದಿನ ಜೀವನವೂ ಕೂಡ ಅಂದರೆ ಅಂಥದ್ದೇ ಸಕ್ಸಸ್ಸಿನ ಜೊತೆಗೆ ಅದು ಹೆಜ್ಜೆ ಆಗ್ತಾ ಹೋಗಿ ಸದಾ ನಿಮ್ಮ ಜೊತೆಗೆ ಕೋಡಿದ್ದೇ ಇರಲಿ ಸರ್. ಆ ಒಂದು ಹಿರಿಮೆ ಚಂದನವನಕ್ಕೂ ಕೂಡ ಇದೆ, ಹಾಗೆ ನಮಗೂ ಕೂಡ ಇದೆ ಸರ್. ಹಾಗೆ ಚಂದನ ವಾಹಿನಿಗೆ ಬಂದದಕ್ಕೆ, ವಾರದ ಅತಿಥಿ ಬಂದಿದ್ದಕ್ಕೆ ನಾವು ಇವತ್ತು ಎಲ್ಲ ವೀಕ್ಷಕರ ಪರವಾಗಿ ಹಾಗೆ ನಮ್ಮ ಇಡೀ ಚಂದನ ವಾಹಿನಿಯ ಪರವಾಗಿ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಸಿನಿಮಾದ ಕ್ಲೈಮ್ಯಾಕ್ಸ್ ಅಂದರೆ ನಿಜಕ್ಕೂ ನಿಜಾರ್ಥದಲ್ಲಿ ಅದು ಮುಕ್ತಾಯ ಅಲ್ಲ, ಅಂತ್ಯ ಅಲ್ಲ, ಅದೊಂದು ಹೊಸ ಆರಂಭ. ಅಂತಹ ಅರ್ಥಗರ್ಭಿತ ಕ್ಲೈಮ್ಯಾಕ್ಸ್ ಕೊಟ್ಟಂತಹ ನಿರ್ದೇಶಕರ ಜೊತೆಗಿನ ಇವತ್ತಿನ ಕಾರ್ಯಕ್ರಮದ ಕ್ಲೈಮ್ಯಾಕ್ಸ್ ಕೂಡ ಅಂತ್ಯ ಅಲ್ಲ, ಹೊಸ ಆರಂಭ. ನಿಮ್ಮಲ್ಲೂ ಹೊಸ ಚಿಂತನೆ, ಹೊಸ ಆಲೋಚನೆಗಳು, ಹೊಸ ಸ್ಫೂರ್ತಿಯನ್ನು ತುಂಬಿದೆ ಎನ್ನುವಂತಹ ಆಶಾವಾದದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ.